ವೀಣಾ ವೀಣಾ ಮೈಕ್ ಚಾಲು ಮಾಡ್ರಿ. ಕೇಳಿಸ್ತಾ ಇದೆ ಸೌಂಡ್? ಎಸ್ ಸರ್. ಆಮೇಲೆ ಇದು ಬ್ಲ್ಯಾಕ್ ಬೋರ್ಡ್ ಕಾಣ್ತಾ ಇದೆ, ಬರ್ದಿದ್ದು ಕಾಣಿಸ್ತಾ ಇದೆ ಸ್ಪಷ್ಟವಾಗಿ? ಎಸ್ ಸರ್. ಓದ್ಲಿಕ್ಕೆ ಬರ್ತೈತಿ? ಎಸ್ ಸರ್. ಓಕೆ, ಆಫ್ ಮಾಡ್ರಿ. ಸೊ ಹಿಂದಿನ ಸೆಷನ್ ಒಳಗ ನಾವು ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ So in the last session, we were trying to understand how to calculate interest on drawings under different situations. If a partner withdraw once in a year, in that case, how we calculate interest on drawings? So that we learn just by following the simple method which you have learnt in the high school level, where interest on drawing is equal to total drawings into rate of interest into period outstanding. By applying that formula, we find out the interest on drawings in that situation. Second situation, where partner withdraw at even interval same amount throughout the year. When a partner withdraw same amount evenly throughout the year, ಇಡೀ ವರ್ಷ ಸೇಮ್ ಅಮೌಂಟ್ ಅನ್ನ ನಿಗದಿತ ದಿನಾಂಕದಂದು ಅಥವಾ ನಿಗದಿತ ಮಧ್ಯಂತರ ನಂತರ ಡ್ರಾ ಮಾಡಿದ್ರೆ ನಾವು ಯಾವ ರೀತಿಯಾಗಿ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನ ನಾವು ಕಲಿತಾ ಇದ್ವಿ. ಸೊ ಆವಾಗ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ, ಇಂಡಿವಿಜುವಲ್ ಕ್ಯಾಲ್ಕುಲೇಷನ್ ಮಾಡೋ ಬದಲಾಗಿ ಒಂದು ಎವರೇಜ್ ಪೀರಿಯಡ್ ಮೆಥಡ್ ಅನ್ನ ಫಾಲೋ ಮಾಡ್ತೀವಿ. ಸೊ ಅದಕ್ಕೆ ನಾವು ಫಾರ್ಮುಲಾ ಮೆಥಡ್ ಅಂತಾನು ಕರಿತೀವಿ, ಅಥವಾ ಅದಕ್ಕೆ ಮತ್ತೊಂದು ಹೆಸರಿದೆ ಶಾರ್ಟ್ ಕಟ್ ಮೆಥಡ್ ಅಂತಾನು ಕರಿತೀವಿ. ಎವರೇಜ್ ಫಾರ್ಮುಲಾ ಮೆಥಡ್ ಅಥವಾ ಶಾರ್ಟ್ ಕಟ್ ಮೆಥಡ್ ಅಂತ ಕರಿತೀವಿ. ಸೊ ಆ ಮೆಥಡ್ ಅನ್ನ ಫಾಲೋ ಮಾಡಿ ನಾವು ಸುಲಭವಾಗಿ, ಸರಳವಾಗಿ ಮತ್ತು ಕ್ವಿಕ್ ಆಗಿ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಇದರ ಬಗ್ಗೆ ಆಗಲೇ ನಾವು ಹಿಂದಿನ ಕ್ಲಾಸ್ ಒಳಗೆ 4 ಎಕ್ಸಾಂಪಲ್ಸ್ ಗಳನ್ನ ನೋಡಿದ್ದೀವಿ. ಇವತ್ತು ಇನ್ನು ಒಂದೆರಡು ಎಕ್ಸಾಂಪಲ್ಸ್ ಗಳನ್ನ ನೋಡಿ ಮುಂದಿನ ಮೆಥಡ್, ಪ್ರೊಡಕ್ಟ್ ಮೆಥಡ್ಗೆ ನಾವು ಸ್ವಿಚ್ ಆನ್ ಆಗೋಣ. ಓಕೆ, ಸೊ ಇವತ್ತು ಇನ್ನೊಂದು ಕೆಲವೊಂದು ಪ್ರಾಬ್ಲಮ್ಸ್ ಗಳನ್ನ ನೋಡೋಣ. ಸೊ ಒಂದು ಪ್ರಾಬ್ಲಮ್ ನಾನು ಬೋರ್ಡ್ ಮೇಲೆ ಬರೆದಿದ್ದೀನಿ. A and B are partners. ನೋಡ್ರಿ, A and B are partners sharing profit and losses. Sharing profit and losses in the ratio of 2:1. ಸೊ A ಮತ್ತು B ಇಬ್ರು ಪಾರ್ಟ್ನರ್ಸ್. ಬಂದಂಥ ಲಾಭ ಮತ್ತು ನಷ್ಟ 2:1 ಪ್ರಕಾರ ತಮ್ಮಲ್ಲಿ ಹಂಚ್ಕೊಂತಾರ. During the year, A withdrew ₹2,000 in the beginning of every month. ಸೊ ಅಲ್ಲಿ A ಏನ್ ಮಾಡ್ತಾ ಇದ್ದಾನ, ಪ್ರತಿ ತಿಂಗಳ ಪ್ರಾರಂಭದಲ್ಲಿ ಅಂದ್ರೆ 1ನೇ ತಾರೀಕಿಗೆ, ಪ್ರತಿ ತಿಂಗಳ 1ನೇ ತಾರೀಕಿಗೆ ಆತ ₹2,000 ಡ್ರಾ ಮಾಡ್ತಾ ಇದ್ದಾನ. ನಿಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಾರ, ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್. ನೀವು ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು.
ಮೆಥಡ್ ಯಾವ್ದು ಫಾಲೋ ಮಾಡಬೇಕು? ಅಂಡರ್ ಶಾರ್ಟ್ ಕಟ್ ಮೆಥಡ್. ಅಂಡರ್ ಶಾರ್ಟ್ ಕಟ್ ಮೆಥಡ್ ಫಾರ್ ದ ಇಯರ್ ಎಂಡೆಡ್ 31st March 2021. ಸೊ ಇಯರ್ ಎಂಡ್ ಯಾವಾಗ? 31st March 2021. ಸೊ ಇವತ್ತ ಡೇಟು 31st March 2021 ತಿಳ್ಕೊಡ್ರಿ. ಸೊ ಇವತ್ತು ನಾವು ಏನು ಇಡೀ ವರ್ಷ ಡ್ರಾವಿಂಗ್ಸ್ ಮಾಡ್ಯಾನಲ್ಲ, ಪ್ರತಿ ತಿಂಗಳ 1ನೇ ತಾರೀಕಿಗೆ 2,000 ರೂಪಾಯಿ ಡ್ರಾ ಮಾಡಿದಾನ. ಸೊ ಅದರ ಮೇಲೆ ಇವತ್ತಿಗೆ ಇಂಟ್ರೆಸ್ಟ್ ಎಷ್ಟಾಯ್ತು ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಸೊಲ್ಯೂಷನ್ ಒಳಗೆ ನೀವೇನ್ ಮಾಡ್ಬೇಕ್ರಪ್ಪ ಅಂದ್ರೆ ಫಸ್ಟಿಗೆ ಫಾರ್ಮುಲಾ ಬರೀಬೇಕು. ಇದಕ್ಕೆ 1 ಮಾರ್ಕ್ ಕೊಡ್ತಾರ ಪರೀಕ್ಷೆ ಒಳಗೆ. ನೀವು ಜಸ್ಟ್ ಫಾರ್ಮುಲಾ ಬರೆದ್ರೆ 1 ಮಾರ್ಕ್. ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ ಇಸ್ ಈಕ್ವಲ್ ಟು ಟೋಟಲ್ ಡ್ರಾವಿಂಗ್ಸ್ ಇಂಟು ಅವರೇಜ್ ಪೀರಿಯಡ್ ಇಂಟು ರೇಟ್ ಇಂಟು 1/12. ಸೊ ಈ ಫಾರ್ಮುಲಾ ನೀವು ಬೈ ಹ್ಯಾಟ್ ಹಾಕೋಬೇಕು. ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ ಈಸ್ ಈಕ್ವಲ್ ಟು ಟೋಟಲ್ ಅಮೌಂಟ್ ಆಫ್ ಡ್ರಾವಿಂಗ್ಸ್, TD ಅಂತ ಬರ್ದೆ ನೋಡ್ರಿ. AP ಅಂದ್ರೆ ಅವರೇಜ್ ಪೀರಿಯಡ್ ಔಟ್ಸ್ಟ್ಯಾಂಡಿಂಗ್. ಈ ಕಡೆ ಮ್ಯಾಕ್ಸಿಮಮ್ ಅಲ್ಲ, ಈ ಕಡೆ ಮಿನಿಮಮ್ ಅಲ್ಲ, ಎರಡು ಸೇರಿಸಿ ಸರಾಸರಿ ಪೀರಿಯಡ್, ಸರಾಸರಿ ಅವಧಿ. ದೆನ್ ರೇಟ್ ಆಫ್ ಇಂಟ್ರೆಸ್ಟ್ ಅದು 9%, 10%, 12% ಕ್ವಶನ್ ಒಳಗೆ ಕೊಟ್ಟಿರ್ತಾನ. ಆಮೇಲೆ ಯೂನಿಟ್ ಅಂತಂದ್ರೆ ನಾವು ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಅನ್ನ, ಬಾಕಿ ಉಳಿದಿರುವಂತಹ ತಿಂಗಳಗಳನ್ನ ನಾವು ತಿಂಗಳ ರೂಪದಲ್ಲಿ ಕಂಡುಹಿಡಿತೀವಿ. ಸೊ ಅದಕ್ಕಾಗಿ ಫೈಂಡ್ ಔಟ್ ಮಾಡ್ತೀವಿ, ತಿಂಗಳಲ್ಲಿ ಫೈಂಡ್ ಔಟ್ ಮಾಡ್ತೀವಿ. 1 ತಿಂಗಳ, 2 ತಿಂಗಳ, 3 ತಿಂಗಳ, 12 ತಿಂಗಳ ಈ ತರ. ಸೊ ಅದಕ್ಕಾಗಿ ನಮ್ಮ ಯೂನಿಟ್ ಏನಪ್ಪ ಅಂದ್ರೆ 1 ತಿಂಗಳ. 1 ತಿಂಗಳ ಹೆಂಗ್ ಬರೀತಾರ? 1/12 ಅಂತ ಬರೀತಾರೆ. ಯಾಕಂದ್ರೆ 1 ವರ್ಷದೊಳಗೆ 12 ತಿಂಗಳು ಇರ್ತಾವ, ಅದನ್ನ 1 ತಿಂಗಳ ಬರೀಬೇಕಾದ್ರೆ 1/12 ಅಂತ ಬರಿತೀವಿ. ಸೊ ದಿಸ್ ಈಸ್ ದ ಫಾರ್ಮುಲಾ. ಈ ಫಾರ್ಮುಲಾ ಬೈ ಹ್ಯಾಟ್ ಹಾಕೋಬೇಕು. ಇದನ್ನ ನೀವು ಪರೀಕ್ಷೆ ಒಳಗೆ ಬರೆದ್ರೆ ಇದಕ್ಕೆ 1 ಮಾರ್ಕ್. ಸಪೋಸ್ ಇದ್ರ ಮೇಲೆ ಕ್ವಶನ್ ಬಂತು, ಜಸ್ಟ್ ನೀವು ಫಾರ್ಮುಲಾ ಬರೆದಿರಿ ಅಂತಂದ್ರೆ ನಿಮ್ಗೆ 1 ಮಾರ್ಕ್ ಸಿಗ್ತೈತಿ. ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ ಏಜ್ ಡ್ರಾವಿಂಗ್ಸ್ ಈಸ್ ಈಕ್ವಲ್ ಟು ಈ ವ್ಯಾಲ್ಯೂಸ್ ಗಳನ್ನ ಬರಿಬೇಕು. ಟೋಟಲ್ ಡ್ರಾವಿಂಗ್ಸ್ ಎಷ್ಟಾಯ್ತು ಹಂಗಾರೆ? ಪ್ರತಿ ತಿಂಗಳ 2,000 ರೂಪಾಯಿ ಡ್ರಾ ಮಾಡ್ತಾ ಇದ್ದಾನ. 1 ವರ್ಷದೊಳಗೆ 12 ತಿಂಗಳ, 1 ವರ್ಷದೊಳಗೆ 12 ತಿಂಗಳ. ಹಂಗಾರೆ ಪ್ರತಿ ತಿಂಗಳ 2,000 ರೂಪಾಯಿ ಡ್ರಾ ಮಾಡಿದ್ರೆ 12 ತಿಂಗಳ ಒಳಗೆ ಎಷ್ಟು ಡ್ರಾ ಮಾಡ್ತಾವ? 24,000 ರೂಪಾಯಿ ಡ್ರಾ ಮಾಡ್ತಾವ. ಮತ್ತೆ ಅದನ್ನ ಲೆಕ್ಕ ಮಾಡ್ಕೊಂಡು ಕುಂದ್ರುವ ಅವಶ್ಯಕತೆ ಇಲ್ಲ. 24,000 ಇಂಟು. So total drawings during the year is 24,000. 12 months into 2,000 rupees. 24,000 ಆಯ್ತು. ಇನ್ನು ಅವರೇಜ್ ಪೀರಿಯಡ್. ಸೊ ಅವರೇಜ್ ಪೀರಿಯಡ್ ಹೇಗೆ ಬರುತ್ತದೆ ಅನ್ನೋದನ್ನ ತೋರಿಸೋ ಸಲುವಾಗಿ ನಾನು ನಿನ್ನೆ ಎಲ್ಲಾ ಡೇಟ್ ಆಫ್ ಡ್ರಾವಿಂಗ್ಸ್ ಅನ್ನ ಬರ್ದಿದ್ದೆ. 12 ಡೇಟ್ ಆಫ್ ಡ್ರಾವಿಂಗ್ಸ್ ಅನ್ನ ಬರ್ದಿದ್ದೆ. ಈಗ ಅದನ್ನು ಮಾಡುವ ಅವಶ್ಯಕತೆ ಇಲ್ಲ. ಈಗ ನಾವು ಈಗಾಗಲೇ ಕಲ್ತಾಯ್ತು ಅವರೇಜ್ ಪೀರಿಯಡ್ ಯಾವ ತರ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಂತ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಸೊ ಹಾಗಾದ್ರೆ ಈಗೇನ್ ಮಾಡ್ಬೇಕು? ಅದಕ್ಕಿಂತ ಶಾರ್ಟ್ ಕಟ್ ಮೆಥಡ್ ಏನ್ರಪ್ಪ ಅಂತಂದ್ರೆ, ಆತ ಫಸ್ಟ್ ಡ್ರಾ ಯಾವಾಗ ಮಾಡ್ತಾನೆ, ಲಾಸ್ಟ್ ಡ್ರಾ ಯಾವಾಗ ಮಾಡ್ತಾನೆ ಅದು ಗೊತ್ತಾದ್ರೆ ಸಾಕು. ಸೊ ಆತ ಫಸ್ಟ್ ಡ್ರಾ ಯಾವಾಗ ಮಾಡ್ತಾನೆ ನೋಡ್ರಿ. ಫಸ್ಟ್ ಡ್ರಾವಿಂಗ್ಸ್ ನಮ್ಮ ಇಯರ್ ಎಂಡ್ ಆಗೋದು 31/3/2021. ಹಾಗಾದ್ರೆ ನಮ್ಮ ವರ್ಷ ಪ್ರಾರಂಭ ಆಗೋದು 1/4/20. ಮಾರ್ಚಿಗೆ ಎಂಡ್ ಆಗ್ತೈತಿ. ಈ ವರ್ಷ ಮಾರ್ಚ್ ತಿಂಗಳಿಗೆ ನಮ್ಮ ಅಕೌಂಟಿಂಗ್ ಇಯರ್ ಎಂಡ್ ಆಗ್ತಾ ಇದೆ ಅಂತಂದ್ರೆ ಅದು ಹಂಗಾರೆ ಯಾವಾಗ ಪ್ರಾರಂಭ ಆಗಿತ್ತು? 12 ತಿಂಗಳ ಹಿಂದ್ಗಡೆ. 12 ತಿಂಗಳ ಹಿಂದ್ಗಡೆ ಡೇಟ್ ಎಷ್ಟಿತ್ತು? 1 ಏಪ್ರಿಲ್ 2020. ಸೊ ಇಲ್ಲಿಂದ ಪ್ರಾರಂಭ ಆಗಿ ನಮ್ಮ ವರ್ಷ 31 ಮಾರ್ಚ್ 2021ಕ್ಕೆ ಎಂಡ್ ಆಗ್ತಾ ಇದೆ. ಹಂಗಾರೆ ಈ ಇಯರ್ ಎಂಡಿಗೆ ನಾವು ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಏನ್ ಮಾಡಿದಾನ? ಪ್ರತಿ ತಿಂಗಳ ಬಿಗಿನಿಂಗ್ ಒಳಗೆ ಅಂದ್ರೆ 1ನೇ ತಾರೀಕಿಗೆ ಡ್ರಾ ಮಾಡಿದಾನ 2,000 ರೂಪಾಯಿ. ಹಂಗಾರೆ ಎಲ್ಲಿಂದ ಪ್ರಾರಂಭ ಮಾಡ್ತಾವ? ಈ ತಾರೀಕಿನಿಂದ ಪ್ರಾರಂಭ ಮಾಡ್ತಾವ. ಫಸ್ಟ್ ಒಂದು ಡ್ರಾವಿಂಗ್ ಏಪ್ರಿಲ್ 1ನೇ ತಾರೀಕಿಗೆ. ಸೊ ಅದಕ್ಕಾಗಿ ಫಸ್ಟ್ ಡ್ರಾವಿಂಗ್ 1/4/2020. ಸೊ ಅದೇ ತರ ಪ್ರತಿ ತಿಂಗಳ ಡ್ರಾ ಮಾಡ್ತಾ ಹೋಗ್ತಾನ. 1ನೇ ತಾರೀಕಿಗೆ ಏಪ್ರಿಲ್ 1ನೇ ತಾರೀಕಿಗೆ ಡ್ರಾ ಮಾಡ್ದ, ಆಮೇಲೆ ಮೇ 1ನೇ ತಾರೀಕಿಗೆ, ಜೂನ್ 1ನೇ ತಾರೀಕಿಗೆ, ಜುಲೈ 1ನೇ ತಾರೀಕಿಗೆ, ಆಗಸ್ಟ್ 1ನೇ ತಾರೀಕಿಗೆ, ಸೆಪ್ಟೆಂಬರ್ 1ನೇ ತಾರೀಕಿಗೆ, ಅಕ್ಟೋಬರ್ 1ನೇ ತಾರೀಕಿಗೆ, ಆಮೇಲೆ ನವೆಂಬರ್ 1ನೇ ತಾರೀಕಿಗೆ, ಡಿಸೆಂಬರ್ 1ನೇ ತಾರೀಕಿಗೆ, ಜನವರಿ 1ನೇ ತಾರೀಕಿಗೆ, ಆಮೇಲೆ ಫೆಬ್ರವರಿ 1ನೇ ತಾರೀಕಿಗೆ ಮತ್ತು ಮಾರ್ಚ್ 21ನೇ ತಾರೀಕಿಗೆ ಮುಗೀತು. 12 ಆದು ಮತ್ತೆ 13ನೇ ತಗೋಬಾರ್ದು. ಓಕೆ, ಹಂಗಾರೆ 12ನೇ ಡ್ರಾವಿಂಗ್ಸ್ ಅವನ್ ಯಾವಾಗ ಮಾಡ್ತಾನ? 1ನೇ ತಾರೀಕು ಮಾರ್ಚ್ 2021.
ದಿಸ್ ಈಸ್ ದ ಲಾಸ್ಟ್ ಡ್ರಾವಿಂಗ್ಸ್ ಬರ್ಕೊಡ್ರಿ ಒಂದು. ಓಕೆ, ಸೊ ಫಸ್ಟ್ ಡ್ರಾವಿಂಗ್ 1st April 2020, ಲಾಸ್ಟ್ ಡ್ರಾಯಿಂಗ್ 1/3/2021. ಸೊ ನಾವು ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಕ್ಯಾಲ್ಕುಲೇಟ್ ಮಾಡಿದ್ವಿ ನಿನ್ನೆ ಕ್ಲಾಸ್ನಾಗ, ಹಿಂದಿನ ಕ್ಲಾಸ್ ಒಳಗೆ ನೋಡ್ರಿ. ಫಸ್ಟ್ ಡ್ರಾವಿಂಗ್ ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಯಾವಾಗ್ಲೂ ಮ್ಯಾಕ್ಸಿಮಮ್ ಇರ್ತಾವ, ನಾವು ನೋಡಿದೀವಿ. ಆಮೇಲೆ ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಆಫ್ ದಿ ಲಾಸ್ಟ್ ಡ್ರಾವಿಂಗ್ ಇಸ್ ಮಿನಿಮಮ್, ಅದು ಮಿನಿಮಮ್ ಇರ್ತೈತಿ ಯಾವಾಗಲೂ. ಸೊ ಹಂಗಾರೆ ನಮ್ಗೆ ಎವರೇಜ್ ಪೀರಿಯಡ್ ಕಂಡು ಹಿಡಿಯೋ ಸಲುವಾಗಿ ಬೇಕಾಗಿದ್ದು ಎವರೇಜ್ ಪೀರಿಯಡ್ ಈಸ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಪ್ಲಸ್ ಮಿನಿಮಮ್ ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಅಪಾನ್ 2. ನಾವು ನಿನ್ನೆ ನೋಡಿದೀವಿ ಯಾವಾಗಲೂ ಫಸ್ಟ್ ಡ್ರಾವಿಂಗ್ಸ್ ಒಳಗ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಮ್ಯಾಕ್ಸಿಮಮ್ ಇರ್ತಾವ, ಲಾಸ್ಟ್ ಡ್ರಾವಿಂಗ್ಸ್ ಒಳಗ ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಅತ್ಯಂತ ಕನಿಷ್ಠ ಕಡಿಮೆ ಇರ್ತಾವ. ಸೊ ಹಂಗಾರೆ ಇಲ್ಲಿ ನಮ್ಗೆ ಎರಡೂ ಗೊತ್ತಾಯ್ತು, ಫಸ್ಟ್ ಡ್ರಾವಿಂಗ್ಸ್ ಇದು, ಲಾಸ್ಟ್ ಡ್ರಾವಿಂಗ್ ಇದು. ಸೊ ಇದರ ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಕಂಡು ಹಿಡ್ಕೊಂಡ್ರೆ ಸಾಕು. ಫಸ್ಟ್ ಡ್ರಾವಿಂಗ್ ಏನ್ ಮಾಡೋಣ, ಏಪ್ರಿಲ್ 1ನೇ ತಾರೀಕಿಗೆ ಅದನ್ನ ಈ ತಾರೀಕಿನಿಂದ ಹಿಡಿದು ಇಯರ್ ಎಂಡ್ ಮಟ್ಟ ಎಷ್ಟು ತಿಂಗಳಾಯ್ತು ಕೌಂಟ್ ಮಾಡ್ಬೇಕು. 12 ತಿಂಗಳಾಯ್ತು. ಯಾಕಂದ್ರೆ ಏಪ್ರಿಲ್ 1ನೇ ತಾರೀಕಿಗೆ ಡ್ರಾ ಮಾಡಿದನ ಏಪ್ರಿಲ್ ಕೌಂಟ್ ಮಾಡ್ಕೋಬೇಕು. ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ 12 ತಿಂಗಳಾಯ್ತು. ಸೊ ಹಂಗಾರೆ 12 ತಿಂಗಳ ಮ್ಯಾಕ್ಸಿಮಮ್ ಮಂತ್ಸ್ ಔಟ್ಸ್ಟ್ಯಾಂಡಿಂಗ್, ಇಟ್ ಈಸ್ ಮ್ಯಾಕ್ಸಿಮಮ್ ಮಂತ್ಸ್ ಔಟ್ಸ್ಟ್ಯಾಂಡಿಂಗ್. ಅಂದ್ರೆ ಅವ ಫಸ್ಟ್ ಏಪ್ರಿಲ್ಗೆ ಏನು 2,000 ರೂಪಾಯಿ ಡ್ರಾ ಮಾಡ್ತಾನಲ್ಲ, ಅವ 12 ತಿಂಗಳ ಯೂಸ್ ಮಾಡ್ದಂಗ ಆತು ಈ ವರ್ಷ. ಹಂಗಾರೆ ಅವನಿಗೆ 12 ತಿಂಗಳ ಮೇಲೆ ಬಡ್ಡಿ ಹಾಕ್ಬೇಕು. ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ 12 ತಿಂಗಳ. ಕೊನೆ ಡ್ರಾ ಮಾಡ್ತಾನಲ್ಲ, ಲಾಸ್ಟ್ ಡ್ರಾ, ಅದು ಯಾವ ಡ್ರಾ ಮಾಡ್ತಾನ, 1 ಮಾರ್ಚ್ 2021. ಹಂಗಾರೆ ಈ ತಾರೀಕಿನಿಂದ ಈ ತಾರೀಕಿನವರೆಗೆ 31/3/21 ಎಷ್ಟಾಗ್ತದೆ ನೋಡ್ರಿ. ಸೊ ಈ ಡೇಟಿನಿಂದ ಈ ಡೇಟಿನವರೆಗೆ ಎಷ್ಟು ತಿಂಗಳ ಬಾಕಿ ಆಗ್ತೈತಿ, ಕೇವಲ 1 ತಿಂಗಳ ಮಾತ್ರ ಬಾಕಿ. ಮಾರ್ಚ್ 1ನೇ ತಾರೀಕಿಗೆ ಡ್ರಾ ಮಾಡಿದಾನ 2,000 ರೂಪಾಯಿ. ಹಂಗಾರೆ ಇವತ್ತು ನಾವು 31 ಮಾರ್ಚ್ 21 ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಆ 2,000 ರೂಪಾಯಿ ಮೇಲೆ, ಅಂದ್ರೆ ಲಾಸ್ಟಿಗೆ ಡ್ರಾ ಮಾಡಲ್ಲ, ಆ 2,000 ರೂಪಾಯಿ ಮೇಲೆ ನಾವು ಕೇವಲ 1 ತಿಂಗಳ ಮಾತ್ರ ಬಡ್ಡಿಯನ್ನ ಹಾಕ್ಬೇಕಾಗುತ್ತೆ. ಇನ್ನು ಉಳಿದ ಡ್ರಾವಿಂಗ್ಸ್ ಇದ್ರ ನಡುವೆ ಬರ್ತಾವ. ಸೊ ಹೀಗಾಗಿ ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ 12ಕ್ಕಿಂತ ಕಡಿಮೆ, 1ಗಿಂತ ಜಾಸ್ತಿ ಬರ್ತಾವ. ನೀನು ನೋಡಿದ್ರಿ 12 ಆದ ನಂತರ 11 ಬರ್ತೈತಿ, 10, 9, 8, 7, 6, 5, 4, 3, 2, ಲಾಸ್ಟಿಗೆ 1 ಅಂತ ಬರ್ತದೆ. ಸೊ ಹಂಗಾರೆ ನಮಗೆ ಮ್ಯಾಕ್ಸಿಮಮ್ ಗೊತ್ತಾಯ್ತು, ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಮಿನಿಮಮ್ ಗೊತ್ತಾಯ್ತು. ಸೊ ಇದನ್ನ ನಾವು ಇಲ್ಲಿ ಫಿಲ್ ಮಾಡಿದ್ರೆ 12 + 1 ಅಪಾನ್ 2 ಈಸ್ ಈಕ್ವಲ್ ಟು 12 + 1 13 ಅಪಾನ್ 2 ಅಂತಂದ್ರೆ 6.5. ಸೊ 6.5 is the average period. 6.5 is the average period when a partner withdraw even amount evenly in the beginning of every month. ಪ್ರತಿ ತಿಂಗಳ 1ನೇ ತಾರೀಕಿಗೆ ಒಬ್ಬ ಪಾಲುದಾರ ಸೇಮ್ ಅಮೌಂಟ್ ಅನ್ನ ಡ್ರಾ ಮಾಡಿದ ಅಂತಂದ್ರೆ, ಸಮನಾದ ಅಮೌಂಟ್ ಅನ್ನ ಡ್ರಾ ಮಾಡಿದ ಅಂತಂದ್ರೆ ಆವಾಗ ಎವರೇಜ್ ಪೀರಿಯಡ್ 6.5 ನೆನಪಿಟ್ಕೊಂಡ್ಬಿಡ್ರಿ. ಮತ್ತೆ ಇವೆಲ್ಲ ಬರ್ಕೊಳ್ಳೋ ಅವಶ್ಯಕತೆ ಬೀಳೋದಿಲ್ಲ. ಓಕೆ, ಇಫ್ ಇಟ್ ಇಸ್ ದ ಬಿಗಿನಿಂಗ್ ಆಫ್ ದಿ ಮಂತ್ 6.5. ಓಕೆ, ಇಫ್ ಇಟ್ ಈಸ್ ದ ಎಂಡ್ ಆಫ್ ದ ಮಂತ್ 5.5. ಇಫ್ ಇಟ್ ಇಸ್ ಎಂಡ್ ಆಫ್ ದಿ ಮಂತ್ 5.5 ಬರ್ತೈತಿ. ಅದು ಒಂದು ಕ್ವಶನ್ ಮಾಡಿ ನೋಡೋಣ ಇನ್ನೊಮ್ಮೆ. ಓಕೆ, ಸೊ ಹಂಗಾರೆ 6.5 ಬಂತು. ಸೊ ಇಲ್ಲಿ ನಾವೇನ್ ಮಾಡ್ತಾ ಇದೀವಿ, ಇಲ್ಲಿ ಈ ಫಾರ್ಮುಲಾ ಬರ್ಕೊಂಡ್ವಿ. ಈ ಫಾರ್ಮುಲಾ ಒಳಗೆ ವ್ಯಾಲ್ಯೂಸ್ ಗಳನ್ನ ಬರಿತಾ ಇದ್ದೀವಿ. ಟೋಟಲ್ ಡ್ರಾವಿಂಗ್ಸ್ 24,000 ರೂಪಾಯಿ ಅಂತ ಹೇಳಿ ನಮ್ಗೆ ಗೊತ್ತಾಯ್ತು, ಯಾಕಂದ್ರೆ ಪ್ರತಿ ತಿಂಗಳ 2,000 ರೂಪಾಯಿ. ಹಂಗಾರೆ 12 ತಿಂಗಳಿಗೆ 24,000 ರೂಪಾಯಿ ಇಂಟು ಎವರೇಜ್ ಪೀರಿಯಡ್ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದೀವಿ. ನೀವು ಸೈಡಿಗೆ ಬರ್ಕೊಡ್ರಿ. ಇದು ನಮ್ಗೆ ಪರೀಕ್ಷೆ ಒಳಗೆ ಬರೆಯೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ನೀವು ಎವರೇಜ್ ಪೀರಿಯಡ್ ಬರೆದ್ರೆ ಸಾಕು. ಸೊ ಎವರೇಜ್ ಪೀರಿಯಡ್ ಎಷ್ಟಪ್ಪ, 13/2 ಅಥವಾ 6.5. 13/2 ಅಂತನಾರು ಬರೀರಿ, ಅಥವಾ 13/2 ಅಂದ್ರೆ 6.5 ಅಂತನಾರು ಬರೀರಿ. 6.5 ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಂತ ಹೇಳೋಣ, 12% ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಹೇಳೋಣ. ಸೊ 12/100. 12/100 ಇಂಟು ಯೂನಿಟ್. ಯೂನಿಟ್ ಅಂದ್ರೆ ನಾವು ಔಟ್ಸ್ಟ್ಯಾಂಡಿಂಗ್ ಅವಧಿಯನ್ನ, ಬಾಕಿ ಉಳಿದಿರುವಂತಹ ಅವಧಿಯನ್ನ ತಿಂಗಳ ಒಳಗೆ ಕ್ಯಾಲ್ಕುಲೇಟ್ ಮಾಡಿವಿ. ಸೊ 1 ತಿಂಗಳ ಅಂತ ಬರಿಬೇಕು. 1 ತಿಂಗಳ ಅಂದ್ರೆ 1/2. ಸೊ 1/12. 1/12. ಈಗ ಇದನ್ನ ಸಿಂಪ್ಲಿಫೈ ಮಾಡೋಣ. 2 0 ಹೋದ್ವು, 2 0 ಹೋದ್ವು.
12 ಒಂದ್ಲೆ 12 ಒಂದ್ಲೆ ನಂಗೆ ಎಷ್ಟು ಉಳಿತು 240 ಇಂಟು 6.5 240 ಇಂಟು 6.5 ಸೊ 240ಗೆ 6.5 ದಿಂದ ನೀವು ಗುಣಿಸ್ರಿ ಸೊ ಗುಣಿಸಿದ್ರೆ ಉತ್ತರ ಎಷ್ಟು ಬಂತು ನೋಡ್ರಿ ಸೊ ಇಲ್ಲಿ 240 ಇಂಟು 6.5 ಕ್ಯಾಲ್ಕುಲೇಟರ್ ಇರ್ತೈತೆ ನಿಮ್ ಕಡೆ ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಲೆಕ್ಕ ಮಾಡಬಹುದು 5 0 0 0 0 ಅತ್ರೆ 15,600 ಆಯ್ತು ಇದು 65 ಅಲ್ಲ 6.5 ಇದು ಸೊ ಹಂಗಾರೆ ಇಲ್ಲಿಯೂ ಸಹ 0 ಬರಬೇಕು ಸೊ 1560 ಆಯ್ತು 1560 rupees 1560 rupees ಕ್ಯಾಲ್ಕುಲೇಟರ್ ಇಂದ ಮಾಡ್ರಿ 240 ಇಂಟು 6.5 ಅಂತಂದ್ರೆ 1560 rupees ಬಂತು ಸೊ ಇಷ್ಟು ಮಾಡಿದ್ರೆ ನಿಮಗೆ ಪರೀಕ್ಷೆ ಒಳಗೆ 6 ಮಾರ್ಕ್ಸ್ ಅನ್ನ ಯಾವ ರೀತಿಯಾಗಿ ಹಂಚಿಕೆ ಮಾಡ್ತಾರೆ ನೋಡ್ರಿ ಈ ಫಾರ್ಮುಲಾ 1 ಮಾರ್ಕ್ ಕೊಡ್ತಾರ ಆಮೇಲೆ ಆನ್ಸರಿಗೆ 1 ಮಾರ್ಕ್ ಹಂಗಾರ 6 ಒಳಗೆ 2 ಹೋತು ಸೊ ಉಳಿತು 4 ಮಾರ್ಕ್ಸ್ 4 ಇದಕ್ಕೆ ಕೊಡ್ತಾರ ಇಲ್ಲ ಅಂತಂದ್ರೆ ಇಬ್ರು ಪಾರ್ಟ್ನರ್ಸ್ ಡ್ರಾವಿಂಗ್ಸ್ ಅನ್ನ ಕೊಡ್ತಾರ ಅವಾಗ ಒಬ್ಬೊಬ್ಬ ಪಾರ್ಟಿಗೆ 3 ಮಾರ್ಕ್ಸ್ ಇರ್ತಾರೆ ಸೊ ಅವಾಗ ಏನ್ ಮಾಡ್ತಾರಪ್ಪ ಅಂತಂದ್ರೆ ಫಾರ್ಮುಲಾ ಮತ್ತು ಆನ್ಸರ್ ಸೇರಿ 1 ಮಾರ್ಕ್ ಇದಕ್ಕರ್ಧ ಕ್ಯಾಲ್ಕುಲೇಷನ್ಗೆ 2 ಮಾರ್ಕ್ಸ್ ಸೊ ಇದಕ್ಕೆ 3 ಆಯ್ತು ಮತ್ತೊಬ್ಬ ಪಾರ್ಟ್ನರ್ ಡ್ರಾವಿಂಗ್ಸ್ ಅದೇ ತರ ಅದಕ್ಕೆ 3 ಮಾರ್ಕ್ಸ್ ಈ ರೀತಿಯಾಗಿ ಓಕೆ ನಾ ಇಲ್ಲಿ ಒಂದೇ ಮಾಡೇನಿ ಸದ್ಯ ನಿಮ್ಗೆ ಗುರುತಾಗಿಲಿ ಕನ್ಫ್ಯೂಷನ್ ಆಗೋದು ಬೇಡ ಅಂತ ಇನ್ನ ಮತ್ತೊಂದು ಕ್ವಶನ್ ಮಾಡೋಣ ಸಪೋಸ್ ಎ ಮತ್ತು ಬಿ ಪಾರ್ಟ್ನರ್ಸ್ ದೇ ಆರ್ ಶೇರಿಂಗ್ ಪ್ರಾಫಿಟ್ ಅಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 2:1 ಡ್ಯೂರಿಂಗ್ ದ ಇಯರ್ ಈಗ ಎ ಬೇಡ ನಾವು ಬಿ ಮಾಡೋಣ ಸೊ ಬಿ ವಿತ್ ಡ್ರೂ rupees 3,000 with drew rupees 3,000 at the beginning ಬದಲಾಗಿ at the end of every month ಸೊ ಈಗ 1ನೇ ತಾರೀಕಿಗೆ ಡ್ರಾ ಮಾಡೋ ಬದಲಾಗಿ ಆತ ಏನ್ ಮಾಡ್ತಾ ಇದ್ದಾನೆ ಬಿ ಇಲ್ಲಿ ಈ ಕ್ವಶನ್ ಒಳಗೆ ಈ ಎಕ್ಸಾಂಪಲ್ ಒಳಗೆ ಜನವರಿ 31 ಅಥವಾ ಏಪ್ರಿಲ್ 30 ಮೇ 31 ಜೂನ್ 30 ಈ ತರ ಜುಲೈ 31 ಆಗಸ್ಟ್ 31 ಈ ತರ ಎಟ್ ದಿ ಎಂಡ್ ಆಫ್ ಎವ್ರಿ ಮಂತ್ ಓಕೆ ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ at 12% ಇಲ್ಲಿ 12% ಇಡೋಣ per annum under shortcut method for the year ended 31st March 2021 ಓಕೆ ಸಿಚುವೇಶನ್ ಬದಲಾಗಿದೆ ಸೊ ಇಲ್ಲಿ ಬಿ ಡ್ರಾ ಮಾಡ್ತಾ ಇದ್ದಾನ ಸೊ ಅವಾಗ ನಾವು ಏನ್ ಮಾಡ್ಬೇಕಪ್ಪ ನೋಡ್ರಿ ಇಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಅಥವಾ ಇಂಟ್ರೆಸ್ಟ್ ಆನ್ ಬೀಸ್ ಡ್ರಾವಿಂಗ್ಸ್ ಫಾರ್ಮುಲಾ ಬರ್ಕೊಂಡ್ವಿ ಫಸ್ಟಿಗೆ ಫಾರ್ಮುಲಾ ಬರ್ಕೊಡ್ರಿ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಈಸ್ ಈಕ್ವಲ್ ಟು ಟೋಟಲ್ ಡ್ರಾವಿಂಗ್ಸ್ ಇಂಟು ಎವರೇಜ್ ಪೀರಿಯಡ್ ಇಂಟು ರೇಟ್ ಇಂಟು 1/12 ಈಗ ನಾವು ವ್ಯಾಲ್ಯೂಸ್ ಗಳನ್ನ ತುಂಬ್ಕೊಂತ ಹೋಗೋಣ ಫಸ್ಟಿಗೆ ಟೋಟಲ್ ಡ್ರಾವಿಂಗ್ಸ್ ಇಲ್ಲಿ ಪ್ರತಿ ತಿಂಗಳ 3,000 ರೂಪಾಯಿ ಡ್ರಾ ಮಾಡ್ತಾ ಇದ್ದಾನ ಹಂಗಾರ 12 ತಿಂಗಳಕ್ಕೆ ಎಷ್ಟಾಯ್ತು 36,000 ರೂಪಾಯಿ ಆಯ್ತು 12 ತಿಂಗಳಕ್ಕೆ 36,000 ರೂಪಾಯಿ ಡ್ರಾ ಮಾಡ್ದಂಗ ಆಯ್ತು ಟೋಟಲ್ ಡ್ರಾವಿಂಗ್ಸ್ ತಗೋಬೇಕಿಲ್ಲ ಓಕೆ ಸೊ ಟೋಟಲ್ ಡ್ರಾವಿಂಗ್ಸ್ 36,000 ರೂಪಾಯಿ ಆಯ್ತು ಇಂಟು ಎವರೇಜ್ ಪೀರಿಯಡ್ ಈಗ ಎವರೇಜ್ ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡೋಣ ಫಸ್ಟ್ ಡ್ರಾ ಯಾವಾಗ ಮಾಡ್ತಾನ ಈಗ 1ನೇ ತಾರೀಕಿಗೆ ಡ್ರಾ ಮಾಡೋದಿಲ್ಲ ಅವ ಏನ್ ಮಾಡ್ತಾನ 30ನೇ ತಾರೀಕಿಗೆ ಡ್ರಾ ಮಾಡ್ತಾನ ಏಪ್ರಿಲ್ 30ನೇ ತಾರೀಕಿಗೆ ಡ್ರಾ ಮಾಡ್ತಾನ ಆಮೇಲೆ ಲಾಸ್ಟ್ ಡ್ರಾ ಯಾವಾಗ ಮಾಡ್ತಾನ ಲಾಸ್ಟ್ ಡ್ರಾ 31 ಮಾರ್ಚ್ಗೆ ಡ್ರಾ ಮಾಡ್ತಾನ 31 ಮಾರ್ಚ್ 2021ಕ್ಕೆ ಡ್ರಾ ಮಾಡ್ತಾನ ಓಕೆ ನೋಡ್ರಿ ಸೊ ಫಸ್ಟ್ ಡ್ರಾವಿಂಗ್ಸ್ ಏಪ್ರಿಲ್ 30ನೇ ತಾರೀಕು 2020
ಲಾಸ್ಟ್ ಡ್ರಾವಿಂಗ್ 31 ಮಾರ್ಚ್ 2021. ಸೊ ಇಲ್ಲಿಂದ ಇಲ್ಲಿ ಮಟ್ಟ ನೀವು ಕೌಂಟ್ ಮಾಡಿದ್ರೆ 12 ಡ್ರಾವಿಂಗ್ಸ್ ಆಗ್ತಾವ. ಓಕೆ, ಹಂಗಾರೆ ಫಸ್ಟ್ ಡ್ರಾ ಮಾಡಿದ್ದು ಡೇಟು ಇದು. ಇಯರ್ ಎಂಡ್ ಯಾವಾಗ? 31 ಮಾರ್ಚ್ 2021. ಹಂಗಾರೆ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಆಯ್ತು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಯಾವಾಗಲೂ ಮಂತ್ ಎಂಡಿಗೆ ಡ್ರಾ ಮಾಡಿದ್ರೆ ಆ ತಿಂಗಳ ಬಿಟ್ಟು ಬಿಡಬೇಕು ಅಂತ ನಾ ಹೇಳಿದ್ದೆ. ಆ ತಿಂಗಳದ ನಾವು ಬಡ್ಡಿ ಹಾಕೋದಿಲ್ಲ. ಏಪ್ರಿಲ್ 30ಕ್ಕೆ ಡ್ರಾ ಮಾಡ್ಯಾನ, ಏಪ್ರಿಲ್ ತಿಂಗಳದ ಬಡ್ಡಿ ಹಾಕೋದಿಲ್ಲ. ಹಂಗಾರೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಮೇದಿಂದ. ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಎಷ್ಟು ತಿಂಗಳಾಯ್ತು? 11 ತಿಂಗಳಾಯ್ತು. ಸೊ ಇದೇ ಮ್ಯಾಕ್ಸಿಮಮ್ ಪೀರಿಯಡ್. 11 ತಿಂಗಳ ಏನು ಬಂತಲ್ಲ, ಇದೇ ಮ್ಯಾಕ್ಸಿಮಮ್ ಪೀರಿಯಡ್. ಯಾಕಂದ್ರೆ ಅದೇ ಫಸ್ಟ್ ಡ್ರಾ, ಅಲ್ಲೇ ಮ್ಯಾಕ್ಸಿಮಮ್ ಪೀರಿಯಡ್ ಸಿಗ್ತದೆ. ಇನ್ನು ಲಾಸ್ಟ್ ಡ್ರಾ ಯಾವ ಮಾಡೋಣ? 31 ಮಾರ್ಚ್ 2021. ಸೊ ಇಲ್ಲಿಂದ ಇಲ್ಲಿವರೆಗೆ ತಿಂಗಳ ಕೌಂಟ್ ಮಾಡಬೇಕು. 0. ಇವತ್ತ ಡ್ರಾ ಮಾಡೋಣ, ಇವತ್ತ ಬಡ್ಡಿ ಹಾಕಾಕ್ತೀವಿ. ಹಾಗಾದ್ರೆ ಈ ತಿಂಗಳದ ಬಡ್ಡಿ ಹಾಕೋದಿಲ್ಲ. ಈ ತಿಂಗಳ ಅವಧಿ 0 ಅವಧಿ. ಸೊ ಅದಕ್ಕಾಗಿ ಇಲ್ಲಿ 0 ಬಂತು. ರೈಟ್. ಸೊ ಇಲ್ಲಿ 11 ಬಂತು, ಇಲ್ಲಿ 0. ಸೊ ದಿಸ್ ಈಸ್ ಮ್ಯಾಕ್ಸಿಮಮ್ ಅಂಡ್ ದಿಸ್ ಈಸ್ ಮಿನಿಮಮ್. ಎವರೇಜ್ ಪೀರಿಯಡ್ಗೆ ಫಾರ್ಮುಲಾ ಏನ್ ಮಾಡ್ತಾ ಇದೀವಿ? ಮ್ಯಾಕ್ಸಿಮಮ್ ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಪ್ಲಸ್ ಮಿನಿಮಮ್ ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಅಪಾನ್ 2. ಹಂಗಾರೆ ಈಸ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಎಷ್ಟು? 11 ಪ್ಲಸ್ ಮಿನಿಮಮ್ ಎಷ್ಟು? 0 ಅಪಾನ್ ಎಷ್ಟು? 2 ಈಸ್ ಈಕ್ವಲ್ ಟು 5.5. 5.5 ಬಂತು. ಸೊ ನಾನು ಆಗಲೇ ಹೇಳಿದ್ದೆ, ನೆನಪಿಟ್ಕೊಂಡು ಬಿಡಬೇಕು. ಬಿಗಿನಿಂಗ್ ಆಫ್ ದಿ ಮಂತ್ ಅಂದ ತಕ್ಷಣ ಅವರೇಜ್ ಪೀರಿಯಡ್ 6.5 ತಿಂಗಳ, ಎಂಡ್ ಆಫ್ ದಿ ಮಂತ್ ಅಂದ ತಕ್ಷಣ ಅವರೇಜ್ ಪೀರಿಯಡ್ 5.5 ತಿಂಗಳ. ಸೊ 5.5 ಬಂತು ಇಲ್ಲ. ಸೊ ಅದನ್ನ ಇಡೋದಿಲ್ಲ. ಅವರೇಜ್ ಪೀರಿಯಡ್ 5.5 ಇಂಟು ರೇಟ್ ಎಷ್ಟೈತಿ? 12%. 12% ಅಂದ್ರೆ 12/100 ಇಂಟು ಯೂನಿಟ್ 1/12. ಈಗ ಇದನ್ನ ಸಿಂಪ್ಲಿಫೈ ಮಾಡೋಣ. ಸೊ ಸಿಂಪ್ಲಿಫೈ ಮಾಡಿದ್ರೆ ಈ 2 0 ಹೋದ್ವು, ಈ 2 0 ಹೋದ್ವು. 12 ಒಂದ್ಲೆ, 12 ಒಂದ್ಲೆ, 12 ಒಂದ್ಲೆ, 12 ಒಂದ್ಲೆ. ಓಕೆ, ಹಂಗಾರೆ ಎಷ್ಟು ಬಂತ್ರಪ್ಪ? 360 ಇಂಟು 5.5. ಹಂಗಾರೆ 360 ಇಂಟು 5.5. 5 0 0, 5 6 30, ಕ್ಯಾರಿಂಗ್ 3, ಕೈಲ 3, ಮತ್ತು 5 3 15, 15 ಪ್ಲಸ್ 3 15. ಸೊ ಇದರಿಂದ ನಾವು ಗುಣಿಸಿದ್ರೆ ಅದು ಸಹ 0 0 8 1. ಇನ್ನು ಟೋಟಲ್ ಮಾಡಿದ್ರೆ 0 0 8 9 1. ಎಷ್ಟು ಬಂತು? 19,800. ಆದ್ರೆ ಇಲ್ಲಿ ಪಾಯಿಂಟ್ ಇರೋದ್ರಿಂದ ಪಾಯಿಂಟ್ ನಂತರ ಒಂದು ಫಿಗರ್ ಐತಿ. ಸೊ ನಾವು ಒಂದು ಫಿಗರ್ ಬಿಟ್ಟು ಪಾಯಿಂಟ್ ಕೊಟ್ವಿ. ಸೊ ಅಂದ್ರೆ ಎಷ್ಟಾಯ್ತು? 1980. 1980 ರೂಪಾಯಿ ಆನ್ಸರ್. ಓಕೆ, ಈಗ ನಾವು ಮತ್ತೊಂದು ಕ್ವಶನ್ ಮಾಡೋಣ. ಆ ಕ್ವಶನ್ ಒಳಗೆ ಏನಾಗ್ತಿತ್ರಪ್ಪ ಅಂದ್ರೆ, ಅಲ್ಲಿಯೂ ಸಹ ಎ ಮತ್ತು ಬಿ ಇಬ್ರು ಪಾರ್ಟ್ನರ್ಸ್. ಅಲ್ಲಿ ಬಿ ಏನ್ ಮಾಡ್ತಾನ? ಡ್ರಾ ಮಾಡ್ತಾನ. ಯಾವಾಗ ಡ್ರಾ ಮಾಡ್ತಾನ? ಎಟ್ ದಿ ಎಂಡ್ ಆಫ್ ಎವ್ರಿ ಮಂತ್ ಅಲ್ಲ, ಎಟ್ ದಿ ಎಂಡ್ ಆಫ್ ಈಚ್ ಕ್ವಾರ್ಟರ್. ಎಟ್ ದಿ ಎಂಡ್ ಆಫ್ ಈಚ್ ಕ್ವಾರ್ಟರ್. At the end of each quarter. ಅಮೌಂಟ್ ಎಷ್ಟು? ಸೊ ಅಮೌಂಟು ನಾವು ಚೇಂಜ್ ಮಾಡೋಣ. ಅಮೌಂಟ್ ಸೇ ಫಾರ್ ಎಕ್ಸಾಂಪಲ್ 5,000 at the end of each quarter. A and B are partners sharing profit and losses in the ratio of 2:1. During the year, B withdrew rupees 5,000 at the end of each quarter. ಕ್ವಾರ್ಟರ್ ಅಂತ ಅಂದ್ರೆ ಎಷ್ಟು ಅಂತ ನಾ ಹೇಳಿದ್ದೆ? 1/4. ಕ್ವಾರ್ಟರ್ ಅಂದ್ರೆ 1/4 ಆಫ್ ಇಯರ್ ಒಳಗೆ 12 ತಿಂಗಳ. 3 ತಿಂಗಳಿಗೆ ಒಮ್ಮೆ ಡ್ರಾ ಮಾಡ್ತಾನೆ. ಈವನ್ ಅಮೌಂಟ್, ಸೇಮ್ ಅಮೌಂಟ್ ಡ್ರಾ ಮಾಡ್ತಾನೆ. ಆದ್ರೆ ನೋಡ್ರಿ ಯಾವಾಗ ಡ್ರಾ ಮಾಡ್ತಾ ಇದ್ದಾನೆ? ಪ್ರಾರಂಭದಲ್ಲಿ ಅಲ್ಲ, ಕೊನೆಗೆ. ಎಟ್ ದಿ ಎಂಡ್ ಆಫ್ ಈಚ್ ಕ್ವಾರ್ಟರ್ ಅವನು ಡ್ರಾ ಮಾಡ್ತಾನೆ. ಸೊ ಹೀಗಾಗಿ ಇಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡುವಾಗ ಡೇಟ್ ಆಫ್ ಡ್ರಾವಿಂಗ್ಸ್ ಅನ್ನ ಕನ್ಸಿಡರ್ ಮಾಡಬೇಕು ಕೇರ್ಫುಲ್ ಆಗಿ. ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ at 12% per annum under shortcut method for the year ended 31st 12 2021. ಹಾಗಾದ್ರೆ ಸೊಲ್ಯೂಷನ್ ಅಂತ ಬರೆದ್ವಿ.
ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಅಂತ ಬರೆದ್ವಿ. ಟೋಟಲ್ ಡ್ರಾವಿಂಗ್ ಇಂಟು ಎವರೇಜ್ ಪೀರಿಯಡ್ ಇಂಟು ರೇಟ್ ಇಂಟು 1/12 ಅಂತ ನಾವು ಬರೆದ್ವಿ. ಸೊ ಈಗ ನಾವು ಟೋಟಲ್ ಡ್ರಾವಿಂಗ್ಸ್ ಅನ್ನ ಬರೋಣ. ಪ್ರತಿ ಕ್ವಾರ್ಟರ್ಗೆ 5,000 ರೂಪಾಯಿ ನೆನಪಿಟ್ಕೊಳ್ರಿ. ಮತ್ತೆ ಪ್ರತಿ ತಿಂಗಳಲ್ಲ, ಪ್ರತಿ ತಿಂಗಳ ಅಂದ್ರೆ ಒಂದು ವರ್ಷಕ್ಕೆ 60,000 ರೂಪಾಯಿ ಆಗುತ್ತೆ ಡ್ರಾವಿಂಗ್ಸ್. ಇಲ್ಲಿ 60,000 ರೂಪಾಯಿ ಆಗುದಿಲ್ಲ. 3 ತಿಂಗಳಿಗೆ ಒಮ್ಮೆ 5,000 ರೂಪಾಯಿ. ಹಂಗಾರೆ ಒಂದು ವರ್ಷದಾಗ ಅವ ಎಷ್ಟು ಡ್ರಾ ಮಾಡ್ತಾನ? 5,000 ಇಂಟು 4 ಬಾರಿ ಡ್ರಾ ಮಾಡ್ತಾನೆ. 4 ಕ್ವಾರ್ಟರ್ ಇರ್ತಾವ ಒಂದು ವರ್ಷದೊಳಗೆ. ಸೊ 5,000 ಇಂಟು 4 ಎಷ್ಟಾಗೈತಿ? 20,000 ರೂಪಾಯಿ. 20,000 ರೂಪಾಯಿ ಅಂತ ಡೈರೆಕ್ಟ್ ಆಗಿ ಬರೆಯೋ ಬದಲಾಗಿ ನಾವು 5,000 ಇಂಟು 4 ಅಂತ ಬರ್ದೆ, ನಿಮ್ಗೆ ಗುರ್ತಾಗಲಿ ಅಂತೇಳಿ ಎಲ್ಲಿಂದ ಬಂತು ಹೇಗೆ ಬಂತು ಅಂತ. ಇನ್ನು ಎವರೇಜ್ ಪೀರಿಯಡ್. ಈಗ ಎವರೇಜ್ ಪೀರಿಯಡ್ ನೋಡ್ರಿ, ಫಸ್ಟ್ ಡ್ರಾ ಯಾವಾಗ ಮಾಡ್ತಾನ, ಲಾಸ್ಟ್ ಡ್ರಾ ಯಾವಾಗ ಮಾಡ್ತಾನ ನೋಡೋಣ. ಹಿ ಈಸ್ ವಿಡ್ರಾವಿಂಗ್ ಎಟ್ ದಿ ಎಂಡ್ ಆಫ್ ಈಚ್ ಕ್ವಾರ್ಟರ್. ಫಸ್ಟ್ ಕ್ವಾರ್ಟರ್ ಎಲ್ಲಿಂದ ಇಲ್ಲಿಗೆ, ಸೆಕೆಂಡ್ ಕ್ವಾರ್ಟರ್ ಎಲ್ಲಿಂದ ಇಲ್ಲಿಗೆ, ಥರ್ಡ್ ಕ್ವಾರ್ಟರ್ ಎಲ್ಲಿಂದ ಇಲ್ಲಿಗೆ, ಫೋರ್ತ್ ಕ್ವಾರ್ಟರ್ ಎಲ್ಲಿಂದ ಇಲ್ಲಿಗೆ, ಅದು ನಮ್ಗೆ ಗುರ್ತಿರ್ಬೇಕು. ಸೊ ಇಲ್ಲಿ ಬರ್ದಿರ್ತೇನೆ ನೋಡ್ರಿ. ಫಸ್ಟ್ ಕ್ವಾರ್ಟರ್ 1/4/20 ಪ್ರಾರಂಭ ಆಗಿ ಮುಗಿಯೋದು 30/6/20. ಆಮೇಲೆ ಸೆಕೆಂಡ್ ಕ್ವಾರ್ಟರ್ ಇದು 1/7/20 ಪ್ರಾರಂಭ ಆಗಿ ಜುಲೈ, ಆಗಸ್ಟ್, ಸೆಪ್ಟೆಂಬರ್ 30/6/20. ಇನ್ನು ಥರ್ಡ್ ಕ್ವಾರ್ಟರ್ ಇದು 1/6 ಇದು 9 1/10/20 ಪ್ರಾರಂಭ ಆಗಿ ಅಕ್ಟೋಬರ್ 1ನೇ ತಾರೀಕಿಗೆ ಪ್ರಾರಂಭ ಆಗಿ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 31/12/20. ಆಮೇಲೆ ಫೋರ್ತ್ ಡ್ರಾವಿಂಗ್ಸ್ ಇದು 1/1/21 ಪ್ರಾರಂಭ ಆಗಿ 1/1/21 ಪ್ರಾರಂಭ ಆಗಿ 31/3/21. ಸೊ ದೀಸ್ ಆರ್ ದಿ 4 ಕ್ವಾರ್ಟರ್ಸ್ ಇನ್ 1 ಇಯರ್. ಯಾವಾಗಲೂ ಈ ಕ್ವಾರ್ಟರ್ ಡೇಟ್ಸ್ ನಮಗೆ ನೆನಪಿರ್ಬೇಕು. ಫಸ್ಟ್ ಕ್ವಾರ್ಟರ್ ಸ್ಟಾರ್ಟ್ ಫ್ರಮ್ April 1, end on 30th June. Second quarter start on 1st July, end on September 30th. Third quarter start on October 1 and end on 31st December. Then fourth quarter start on January 1st and end on 31st March. ಆಯ್ತಾ? ಸೊ ಬಿ ಯಾವಾಗ ಡ್ರಾ ಮಾಡ್ತಾನೆ? ಎಟ್ ದಿ ಎಂಡ್ ಆಫ್ ಎವ್ರಿ ಕ್ವಾರ್ಟರ್. ಹಂಗಾರೆ ಈ ಡೇಟಿಗೆ ಡ್ರಾ ಮಾಡ್ತಾನ. ಈ ಡೇಟ್ ಐತಲ್ಲ, ಈ ಡೇಟಿಗೆ ಡ್ರಾ ಮಾಡ್ತಾನ. ಹಾಗಾದ್ರೆ ಫಸ್ಟ್ ಡ್ರಾ ಯಾವಾಗ ಮಾಡ್ತಾನ? 30/6/20. ಎರಡನೇ ಡ್ರಾ ಯಾವಾಗ ಮಾಡ್ತಾನ? 30/9. ಮೂರನೇ ಡ್ರಾ 31 ಡಿಸೆಂಬರಿಗೆ ಕಾಣಿಸ್ತಾ ಇದೆ. ಓಕೆ. ಆಮೇಲೆ ನಾಲ್ಕನೇ ಡ್ರಾ 31/3/21. ಆತ್ರೆ. ಸೊ ಹಂಗಾರೆ ಫಸ್ಟ್ ಡ್ರಾ 30/6/20, ಲಾಸ್ಟ್ ಡ್ರಾ 31/3/21. 31/3/21. ಈಗ ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಕ್ಯಾಲ್ಕುಲೇಟ್ ಮಾಡಬೇಕು. ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಕ್ಯಾಲ್ಕುಲೇಟ್ ಮಾಡೋದು ಹೇಗಂತ ನಾ ಹೇಳಿದ್ದೆ? ಡೇಟ್ ಆಫ್ ಡ್ರಾವಿಂಗ್, ಇಯರ್ ಎಂಡ್ ನೋಡಬೇಕು. ಡೇಟ್ ಆಫ್ ಡ್ರಾವಿಂಗ್, ಇಯರ್ ಎಂಡ್. ಡೇಟ್ ಆಫ್ ಡ್ರಾವಿಂಗ್ 30/6, ಇಯರ್ ಎಂಡ್ 31/3/21. ಹಂಗಾರೆ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ತಿಂಗಳ? ಜೂನ್ ಬಿಟ್ಟು ಬಿಡ್ಬೇಕು, ಯಾಕಂದ್ರೆ ಜೂನ್ 30ಕ್ಕೆ ಡ್ರಾ ಮಾಡೋಣ, ಕೌಂಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಜುಲೈದಿಂದ ಸ್ಟಾರ್ಟ್ ಮಾಡ್ಬೇಕು. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಎಷ್ಟು ತಿಂಗಳಾಯ್ತು? 9 ತಿಂಗಳಾಯ್ತು. ಸೊ ಹಾಗಾದ್ರೆ 9 months outstanding. It would be the maximum months outstanding. ಇದೇ ಗರಿಷ್ಠ ಬಾಕಿ ಉಳಿದಿರುವಂತಹ ತಿಂಗಳ. ಇದಕ್ಕಿಂತ ಜಾಸ್ತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವ್ನು ಡ್ರಾ ಮಾಡಿದ್ರೆ 36, ಅಲ್ಲಿ ನಾವು ಕೌಂಟ್ ಮಾಡಿದ್ರೆ 9 ತಿಂಗಳು ಬರ್ತದೆ. ಇನ್ನು ಕೊನೆ ಡ್ರಾ ಯಾವಾಗ ಮಾಡಕ್ತಾನ? 31/3/21 ಡ್ರಾ ಮಾಡಕ್ತಾನ. ಸೊ ಇಲ್ಲಿಂದ ಇಲ್ಲಿವರೆಗೆ ಕೌಂಟ್ ಮಾಡ್ರಿ. ನಾವು ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು 31 ಮಾರ್ಚ್ 21, ಆ ತಾರೀಕು ಇವತ್ತಂತ ನಾವು ಊಹೆ ಮಾಡ್ಕೋಬೇಕು. ಇವತ್ತ ಡ್ರಾ ಮಾಡ್ಯಾನ. ಹಂಗಾರೆ ಈ ವರ್ಷದ ಕೊನೆ ದಿನ ಇವತ್ತ ವಿಡ್ರಾ ಮಾಡೋಣ. ಹಂಗಾರೆ ಈ ವರ್ಷ ಯಾವ ಅವಧಿಯ ಮೇಲೂ ಅವನಿಗೆ ಇಂಟ್ರೆಸ್ಟ್ ಹಾಕ್ಲಿಕ್ಕೆ ಬರೋದಿಲ್ಲ. ಸೊ ಅದಕ್ಕಾಗಿ ಕೊನೆ ಡ್ರಾವಿಂಗ್ಸಿನ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ 0. ಸೊ ಇದೇ ಮಿನಿಮಮ್. ಸೊ ಇದು ಮಿನಿಮಮ್ ಮಾತು, ಇದು ಮ್ಯಾಕ್ಸಿಮಮ್ ಮಾತು.
ಹಾಗಾದ್ರೆ ಎವರೇಜ್ ಪೀರಿಯಡ್ ಇಸ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಪ್ಲಸ್ ಮಿನಿಮಮ್. ಸೊ ಹಂಗಾರೆ ಮ್ಯಾಕ್ಸಿಮಮ್ ಎಷ್ಟೈತಿ 9 ಐತಿ, ಮಿನಿಮಮ್ ಎಷ್ಟೈತಿ 0 ಐತಿ. ಹಂಗಾರ 0 9 ಪ್ಲಸ್ 0 ಅಂದ್ರೆ 9 ಡಿವೈಡ್ ಬೈ 2 ಅಂದ್ರೆ 4.5. ನೆನಪಿಟ್ಕೊಂಡು ಬಿಡ್ಬೇಕು, ಯಾವ ಒಬ್ಬ ಪಾರ್ಟ್ನರ್ ಕ್ವಾರ್ಟರ್ಲಿ ವಿಡ್ರಾ ಮಾಡಿದ್ರೆ ಅದು ಎಟ್ ದಿ ಎಂಡ್ ಆಫ್ ಈಚ್ ಕ್ವಾರ್ಟರ್ ವಿಡ್ರಾ ಮಾಡಿದ್ರೆ ಎವರೇಜ್ ಪೀರಿಯಡ್ ಮಾತ್ರ 4.5 ತಿಂಗಳ, 4.5 months. ಸೊ ಅದಕ್ಕಾಗಿ ಇಲ್ಲಿ ನಾವು ಇಂಟು 4.5 ಇಂಟು ರೇಟ್ 12/100 ಇಂಟು 1/12 ಇಂಟು 1/12 ಬಂತು. ದೆನ್ ನೆಕ್ಸ್ಟ್ ಸಿಂಪ್ಲಿಫೈ ಮಾಡೋಣ. ಓಕೆ, ಸೊ 5 4 20 3 0 ಇಂಟು 4.5 ಇಂಟು 12/100 ಇಂಟು 1/12 12 1 12 1 2 0 2 0. ಹಂಗಾರೆ ಎಷ್ಟು ಬಂತ್ರಪ್ಪ 200 ಇಂಟು 4.5 ಹಾಗಾದ್ರೆ ಎಷ್ಟು ಬರ್ತೈತಿ 900 rupees, 900 ರೂಪಾಯಿ ಇಂಟ್ರೆಸ್ಟ್. ನೋಡ್ರಿ, ಕೇವಲ 4 ಸಾರಿ ಮಾತ್ರ ಡ್ರಾ ಮಾಡ್ಯಾನ. ಎಟ್ ದಿ ಎಂಡ್ ಆಫ್ ಈಚ್ ಕ್ವಾರ್ಟರ್ ಡ್ರಾ ಮಾಡ್ಯಾನ. ಪ್ರತಿ ಕ್ವಾರ್ಟರ್ ಒಳಗ ಅವ ಏನ್ ಮಾಡ್ಯಾನ 5,000 ರೂಪಾಯಿ ಡ್ರಾ ಮಾಡಿದಾನ. ಸೊ ಹೀಗಾಗಿ ಅವನಿಗೆ ನಾವು 4.5 ತಿಂಗಳ ಸರಾಸರಿ ಬಡ್ಡಿ ಇಲ್ಲಿ ಹಾಕ್ಬೇಕಾಗ್ತೈತಿ. ಅದು ಯಾಕೆ ಹಾಕ್ಬೇಕಂತ ನಾವೆಲ್ಲ ನೋಡಿದೀವಿ. ಸೊ ಬಡ್ಡಿ ಎಷ್ಟು ಬರ್ತಾ ಇದೆ 4.5 ಇಂಟು 200 ಇಸ್ಕೊಲ್ ಟು 900 rupees ಬರ್ತಾ ಇದೆ. ಸೊ ಈಗ ಇನ್ನೊಂದು ಕ್ವಶನ್ ನೋಡೋಣ. ಸೇಮ್ ಕ್ವಶನ್ ಒಳಗೆ ಬಿ ಬದಲಾಗಿ ಎ ವಿಡ್ರಾ ಮಾಡ್ತಾನ. ಎಷ್ಟು ವಿಡ್ರಾ ಮಾಡ್ತಾನ ₹6,000 ಎಟ್ ದಿ ಎಂಡ್ ಅಲ್ಲ, ಎಟ್ ದಿ ಬಿಗಿನಿಂಗ್. ಎಟ್ ದಿ ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್, ಪ್ರತಿ ಕ್ವಾರ್ಟರಿನ ಪ್ರಾರಂಭದಲ್ಲಿ ಡ್ರಾ ಮಾಡ್ತಾನೆ. ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಎಟ್ 12% ಪರ್ ಎನಮ್ ಅಂಡರ್ ಶಾರ್ಟ್ ಕಟ್ ಮೆಥಡ್ ಫಾರ್ ದ ಇಯರ್ ಎಂಡೆಡ್ 31st March 2021. ಸೊ ಅವಾಗೂ ಸಹ ಸೊಲ್ಯೂಷನ್ ಒಳಗೆ ನೀವೇನ್ ಮಾಡ್ಕೋಬೇಕು, ಫಸ್ಟಿಗೆ ಫಾರ್ಮುಲಾ ಬರ್ಕೋಬೇಕು. ಫಾರ್ಮುಲಾ ಬರ್ಕೊಂಡ್ರಿ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಈಸ್ ಈಕ್ವಲ್ ಟು ಟೋಟಲ್ ಡ್ರಾವಿಂಗ್ಸ್ ಇಂಟು ಎವರೇಜ್ ಪೀರಿಯಡ್ ಇಂಟು ರೇಟ್ ಇಂಟು 1/12. ಈಗ ನಾವು ವ್ಯಾಲ್ಯೂಸ್ ಗಳನ್ನ ತುಂಬಾನ. ಇಲ್ಲಿ ಟೋಟಲ್ ಡ್ರಾವಿಂಗ್ಸ್ ಎಷ್ಟು ಆಗ್ತದೆ ನೋಡ್ರಿ, 6,000 ರೂಪಾಯಿ ಡ್ರಾ ಮಾಡ್ತಾನ ಪ್ರತಿ ಒಂದು ಕ್ವಾರ್ಟರ್ಗೆ, 4 ಕ್ವಾರ್ಟರ್. ಸೊ 6 4 24,000 ರೂಪಾಯಿ ಡೈರೆಕ್ಟ್ ಆಗಿ ನಾವು ಬರೀತಾ ಇದ್ದೀವಿ. ಇಂಟು ಎವರೇಜ್ ಪೀರಿಯಡ್. ನೋಡ್ರಿ ಎವರೇಜ್ ಪೀರಿಯಡ್ ಹೆಂಗ್ರಪ್ಪ, ಸೊ ಇವ ಇನ್ ದ ಬಿಗಿನಿಂಗ್ ಆಫ್ ಎವ್ರಿ ಮಂತ್, ಇನ್ ದ ಬಿಗಿನಿಂಗ್ ಆಫ್ ಎವ್ರಿ ಕ್ವಾರ್ಟರ್. ಸೊ ಹಾಗಾದ್ರೆ ಫಸ್ಟ್ ಡ್ರಾವಿಂಗ್ ಯಾವಾಗ ಮಾಡ್ತಾನೆ ಇವ, ಇಲ್ಲಿ ಮಾಡ. ಲಾಸ್ಟ್ 4th ಈ ತಾರೀಕಿಗೆ ಮಾಡಿ. ಹಂಗಾರೆ ತಾರೀಖ್ ಚೇಂಜ್ ಆಯ್ತು. ಸೊ ಫಸ್ಟ್ ಡ್ರಾವಿಂಗ್ 1/4/20ಕ್ಕೆ, ಲಾಸ್ಟ್ ಡ್ರಾವಿಂಗ್ 1/1/21. ಹಂಗಾರೆ ಡೇಟ್ ಆಫ್ ಡ್ರಾವಿಂಗ್ ಇಂದ ಇಯರ್ ಎಂಡ್ ಮಟ್ಟ ಮಂತ್ಸ್ ಅನ್ನ ಕೌಂಟ್ ಮಾಡಬೇಕು. ಏಪ್ರಿಲ್ 1ನೇ ತಾರೀಕಿಗೆ ಡ್ರಾ ಮಾಡೋಣ ಫಸ್ಟ್ ಡ್ರಾ. ಯಾಕಂದ್ರೆ ಫಸ್ಟ್ ಕ್ವಾರ್ಟರ್ ಸ್ಟಾರ್ಟ್ ಆಗೋದು ಏಪ್ರಿಲ್ 1ನೇ ತಾರೀಕಿಗೆ, ಎಂಡ್ ಆಗೋದು 30/6ಕ್ಕೆ. ಸೊ ಆ ಫಸ್ಟ್ ಕ್ವಾರ್ಟರ್ನ ಬಿಗಿನಿಂಗ್ ಒಳಗ ಅವ ಡ್ರಾ ಮಾಡಿದಾನ. ಪ್ರತಿ ಕ್ವಾರ್ಟರ್ ಒಳಗೆ ಬಿಗಿನಿಂಗ್ ಒಳಗೆ ಡ್ರಾ ಮಾಡ್ತಾ ಇದ್ದಾನ. ಸೊ ಹೀಗಾಗಿ ಫಸ್ಟ್ ಡ್ರಾ 1/4ಕ್ಕೆ, ಸೆಕೆಂಡ್ ಡ್ರಾ 1/7ಕ್ಕೆ, ಥರ್ಡ್ ಡ್ರಾ 1/10ಕ್ಕೆ, ಫೋರ್ತ್ ಅಂಡ್ ಲಾಸ್ಟ್ ಡ್ರಾ 1st ಜನವರಿಗೆ ಡ್ರಾ ಮಾಡ್ತಾನೆ. ನಾವು ಯಾವ್ದು ತಗೋಬೇಕು, ಎರಡು ತಗೋಬೇಕು, ಫಸ್ಟ್ ಮತ್ತು ಲಾಸ್ಟ್. ಫಸ್ಟ್ ಯಾವುದು 1st ಏಪ್ರಿಲ್, ಲಾಸ್ಟ್ ಯಾವುದು 1st January 21. ಹಾಗಾದ್ರೆ 1st April 20 ಇಂದ 31/3/21 ಎಷ್ಟಾತ್ರಪ್ಪ ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಏಪ್ರಿಲ್ ಕೌಂಟ್ ಮಾಡ್ಬೇಕು. ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಪೂರ್ತಿ 12 ತಿಂಗಳಾಗ್ತದೆ. ಸೊ ದಿಸ್ ಈಸ್ ದ ಮ್ಯಾಕ್ಸಿಮಮ್ ಮಂತ್ಸ್ ಔಟ್ಸ್ಟ್ಯಾಂಡಿಂಗ್. ಇದ ಗರಿಷ್ಠ ಬಾಕಿ ಉಳಿದಿರುವ ತಿಂಗಳುಗಳು, ಗರಿಷ್ಠ ಮಂತ್ಸ್ ಔಟ್ಸ್ಟ್ಯಾಂಡಿಂಗ್. ಇದಕ್ಕಿಂತ ಜಾಸ್ತಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಇದೇ ಫಸ್ಟ್ ಡ್ರಾವಿಂಗ್ಸ್. ಇನ್ನ ಕೊನೆ ಡ್ರಾವಿಂಗ್ ಮಾಡಿದ್ದವ ಯಾವಾಗ, ಜನವರಿ 1ನೇ ತಾರೀಕಿಗೆ. ಹಾಗಾದ್ರೆ ಜನವರಿನೂ ಕೌಂಟ್ ಮಾಡಬೇಕು. ಜನವರಿ, ಫೆಬ್ರವರಿ, ಮಾರ್ಚ್, ಎಷ್ಟು ತಿಂಗಳ, 3 ತಿಂಗಳ. ಹಾಗಾದ್ರೆ ಮ್ಯಾಕ್ಸಿಮಮ್ 12 ತಿಂಗಳಾತು, ಮಿನಿಮಮ್ ಎಷ್ಟಾತು 3 ತಿಂಗಳಾತು.
ಹಂಗಾರೆ ಮ್ಯಾಕ್ಸಿಮಮ್ ಪ್ಲಸ್ ಮಿನಿಮಮ್ ಎರಡು ತಗೋಬೇಕು. 12 ಪ್ಲಸ್ 3/2 ಹಂಗಾರೆ 12 ಪ್ಲಸ್ 3 ಅಂದ್ರೆ 15 ಆಯ್ತು ಅಪಾನ್ 2 ಈಸ್ ಈಕ್ವಲ್ ಟು ಎಷ್ಟು ಬಂತು 7.5 ಮಂತ್ಸ್ 7.5 ಮಂತ್ಸ್ 7.5 ಮಂತ್ಸ್ ಆಯ್ತು 7.5 ತಿಂಗಳಾಗ. ಸೊ ಇದು ಸಹ ನೆನಪಿಟ್ಕೊಂಡು ಒಬ್ಬ ಪಾಲುದಾರ ಕ್ವಾರ್ಟರ್ಲಿ ಡ್ರಾ ಮಾಡಿದ್ರೆ ಅದು ಬಿಗಿನಿಂಗ್ ಒಳಗೆ ಡ್ರಾ ಮಾಡಿದ್ರೆ ಎವರೇಜ್ ಪೀರಿಯಡ್ ಯಾವಾಗಲೂ 7.5 ತಿಂಗಳು ಬರುತ್ತಿದೆ. ಸೊ ಅದನ್ನ ಡೈರೆಕ್ಟ್ ಆಗಿ ನಾವು ಬರೆದು ಬಿಟ್ರೆ ಸಾಕು 7.5 ಇಂಟು ರೇಟ್ 12 ಅಪಾನ್ ಈ ರೇಟ್ ಹೆಚ್ಚು ಕಡಿಮೆ ಆಗ್ಬೋದು. ನಾನು ಒಂದು ಫಿಕ್ಸ್ ಮಾಡೀನಿ ಬಟ್ ಪದೇ ಪದೇ ಬರೆಯೋದು ಬೇಡ ಅಂತೇಳಿ. ಅದು 12% ಇರ್ಬೋದು 9% ಇರ್ಬೋದು 8 ಇರ್ಬೋದು ಎಷ್ಟು ಕೊಡ್ತಾನೋ ಅಷ್ಟು ಬರಿಬೇಕು. ಓಕೆ ಇಂಟು 1/12 ಇದು ಮಾತ್ರ ಚೇಂಜ್ ಆಗೋದಿಲ್ಲ. ಇದನ್ನ ಈಗ ಸಿಂಪ್ಲಿಫೈ ಮಾಡೋಣ. ಸಿಂಪ್ಲಿಫೈ ಮಾಡಿದ್ರೆ 2 0 ಹೋದು 12 1 ಹಂಗಾರೆ ಎಷ್ಟು ಉಳಿತಪ್ಪ 240 ಇಂಟು 7.5. ಸೊ 240 ಇಂಟು 7.5 5 0 0 5 4 20 ಕೈಲ 2 5 2 10 12 7 0 0 7 4 28 ಕೈಲ 2 7 2 14 14 1 2 16. ಸೊ ಎಷ್ಟಾಯ್ತು ನೋಡ್ರಿ 0 0 10 ಕೈಲ 1 7 8 18,000 ಆದ್ರೆ ಇಲ್ಲಿ 7.5 ಪಾಯಿಂಟ್ ನಂತರ ಒಂದು ಫಿಗರ್ ಐತಿ. ನಾವು ಇಲ್ಲಿ ಈ ಕಡೆಯಿಂದ ರೈಟ್ ಸೈಡ್ ಇಂದ ಪ್ರಾರಂಭ ಮಾಡಬೇಕು. ರೈಟ್ ಸೈಡ್ ಒಂದು ಫಿಗರ್ ಬಿಟ್ಟು ಪಾಯಿಂಟ್ ಹಾಕ್ಬೇಕು. ಪಾಯಿಂಟ್ ಕಾಣಾಕ್ತೈತಿ ಅಂತ ತಿಳ್ಕೊಂಡೇನೆ. ಓಕೆ ಸ್ವಲ್ಪ ದೊಡ್ಡದು ಮಾಡ್ತೀನಿ. ಸೊ ಪಾಯಿಂಟ್ ಸೊ ಹಂಗಾರೆ ಎಷ್ಟಾಯ್ತು 1,800 1,800 ರೂಪಾಯಿ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಆಯ್ತು. ಓಕೆ ಕ್ಲಿಯರ್ ಆಯ್ತು ಅಂತ ತಿಳ್ಕೊಂತೀನಿ. ಇನ್ನು ನಾವು ನೆಕ್ಸ್ಟ್ ಮೆಥಡಿಗೆ ಹೋಗೋಣ. ದಟ್ ಈಸ್ ದ ಪ್ರಾಡಕ್ಟ್ ಮೆಥಡ್. ದಟ್ ಈಸ್ ದ ಪ್ರಾಡಕ್ಟ್ ಮೆಥಡ್. ಆಕ್ಚುಲಿ ಪ್ರಾಡಕ್ಟ್ ಮೆಥಡ್ ಅನ್ನ ಯಾವಾಗ ಫಾಲೋ ಮಾಡಬೇಕು ಅಂತ ನಾ ಹೇಳಿದ್ದೆ. ಡಿಫ್ರೆಂಟ್ ಅಮೌಂಟ್, ಡಿಫ್ರೆಂಟ್ ಡೇಟ್, ಡಿಫ್ರೆಂಟ್ ಇಂಟರ್ವಲ್. ಬೇರೆ ಬೇರೆ ಅಮೌಂಟ್ ಡ್ರಾ ಮಾಡಿರ್ಬೇಕು, ಬೇರೆ ಬೇರೆ ತಾರೀಕಿಗೆ ಡ್ರಾ ಮಾಡಿರ್ಬೇಕು. ಎರಡು ಡ್ರಾವಿಂಗ್ಸ್ ನಡುವಿನ ಮಧ್ಯಂತರವು ಸಹ ಬೇರೆ ಬೇರೆ ಆಗಿರ್ಬೇಕು. ಉದಾಹರಣೆಗೆ ಏಪ್ರಿಲ್ 1ನೇ ತಾರೀಕಿಗೆ ಡ್ರಾ ಮಾಡ್ದ, ಆಮೇಲೆ 15 ಜೂನ್ಗೆ ಡ್ರಾ ಮಾಡ್ದ. ಫಸ್ಟ್ ಡ್ರಾವಿಂಗ್ 5,000 ರೂಪಾಯಿ ಮಾಡ್ದ, ಎರಡನೇ ಡ್ರಾವಿಂಗ್ 8,000 ರೂಪಾಯಿ ಮಾಡ್ದ. ಮೂರನೇ ಡ್ರಾವಿಂಗ್ ಸೇ ಫಾರ್ ಎಕ್ಸಾಂಪಲ್ ಜನವರಿ 1ನೇ ತಾರೀಕಿಗೆ ಡ್ರಾ ಮಾಡ್ದ. ಎಷ್ಟು ಡ್ರಾ ಮಾಡ್ದ 4,000 ರೂಪಾಯಿ ಡ್ರಾ ಮಾಡ್ದ. ಮತ್ತು ಲಾಸ್ಟ್ ಡ್ರಾವಿಂಗ್ 31 ಮಾರ್ಚ್ಗೆ ಡ್ರಾ ಮಾಡ್ದ. ಎಷ್ಟು ಮಾಡ್ದ 2,000 ರೂಪಾಯಿ ಡ್ರಾ ಮಾಡ್ದ. ಹೀಗೆ ಅಮೌಂಟ್ ಬೇರೆ ಬೇರೆ, ಡೇಟ್ ಆಫ್ ಡ್ರಾವಿಂಗ್ಸ್ ಬೇರೆ ಬೇರೆ, ಎರಡು ಡ್ರಾವಿಂಗ್ಸ್ ನಡುವೆ ಇರುವಂತಹ ಮಧ್ಯಂತರ ಅವಧಿ ಏನೈತಲ್ಲ ಅದು ಬೇರೆ ಬೇರೆ. ಫಸ್ಟ್ ಡ್ರಾ ಮಾಡಿದ್ದ 2.5 ತಿಂಗಳಕ್ಕೆ ಡ್ರಾ ಮಾಡಾಕ್ತಾನ, ಆಮೇಲೆ ಮತ್ತೆ ಲಾಂಗ್ ಗ್ಯಾಪ್, ಆಮೇಲೆ ಮತ್ತೆ 1 ತಿಂಗಳಿಗೆ ಡ್ರಾ ಮಾಡಾಕ್ತಾನ. ಸೊ ಇಂಥ ಸಂದರ್ಭದೊಳಗೆ ನಾವು ಪ್ರಾಡಕ್ಟ್ ಮೆಥಡ್ ಅನ್ನ ಫಾಲೋ ಮಾಡ್ತೀವಿ. ಇಂಥ ಪ್ರಶ್ನೆಗಳನ್ನ ಕೇಳಿದ್ರೆ ನೀವು ಡೈರೆಕ್ಟ್ ಆಗಿ ಪ್ರಾಡಕ್ಟ್ ಮೆಥಡ್ ಅನ್ನ ಫಾಲೋ ಮಾಡ್ಬೋದು. ಆದ್ರೆ ಪರೀಕ್ಷೆ ಒಳಗೆ ಏನಾಗ್ತಿತ್ರಪ್ಪ ಅಂತಂದ್ರೆ ಯಾವ ಮೆಥಡ್ ಅನ್ನ ಫಾಲೋ ಮಾಡಬೇಕು ಅಂತೇಳಿ ಅವ್ರು ಹೇಳ್ತಾರೆ. ಸಾಮಾನ್ಯವಾಗಿ 99% ಹೇಳ್ತಾರೆ. ಸೊ ಅದೇ ಮೆಥಡ್ ಅನ್ನ ಫಾಲೋ ಮಾಡಿ. ಕೆಲವೊಮ್ಮೆ ಏನಾಗಿರ್ತಾವ ಇಂಥ ಕ್ವಶನ್ ಕೇಳಿರ್ತಾರೆ ಅಂದ್ರೆ ಅಲ್ಲಿ ಪಾರ್ಟ್ನರ್ ಸೇಮ್ ಅಮೌಂಟ್ ಸೇಮ್ ಡೇಟಿಗೆ ವಿತ್ ಸೇಮ್ ಇಂಟರ್ವಲ್ ಡ್ರಾ ಮಾಡಿರ್ತಾನ. ಆದ್ರೂ ಸಹ ಲಾಸ್ಟಿಗೆ ಏನ್ ಮಾಡ್ತಾರ ಅವರು ಶಾರ್ಟ್ಕಟ್ ಮೆಥಡ್ ಬದಲಾಗಿ ಪ್ರಾಡಕ್ಟ್ ಮೆಥಡ್ ಅಂತ ಹೇಳ್ಬಿಡ್ತಾನೆ. ಪ್ರಾಡಕ್ಟ್ ಮೆಥಡ್. ಆವಾಗ ಸರ್ ಹೇಳಿದ್ರು ಸೇಮ್ ಅಮೌಂಟ್ ಸೇಮ್ ಅವಧಿ ಸೇಮ್ ಇಂಟರ್ವಲ್ ಇದ್ರೆ ನಾವು ಎವರೇಜ್ ಪೀರಿಯಡ್ ಫಾಲೋ ಮಾಡ್ಬೇಕಂತ ಹೇಳಿದ್ರು. ಸೊ ಅದಕ್ಕೆ ನಾವು ಎವರೇಜ್ ಪೀರಿಯಡ್ ಮೆಥಡ್ ಪ್ರಕಾರ ಮಾಡ್ತೀನಿ ಅಂತಂದ್ರೆ 0 ಮಾರ್ಕ್ಸ್ ಬೀಳ್ತಾವ. ಯಾಕಂದ್ರೆ ಇನ್ಸ್ಟ್ರಕ್ಷನ್ ಕೊಟ್ಟಾನ ಪ್ರಾಡಕ್ಟ್ ಮೆಥಡ್ ಫಾಲೋ ಮಾಡ್ರಿ ಅಂತ. ಸೊ ಆವಾಗ ನೀವು ಪ್ರಾಡಕ್ಟ್ ಮೆಥಡ್ ಅನ್ನ ಫಾಲೋ ಮಾಡ್ಬೇಕಾಗ್ತೈತಿ. ಸೊ ಇದನ್ನ ನಾನು ಲಾಸ್ಟಿಗೆ ಮಾಡ್ತಿದ್ದೆ. ಕ್ವಶನ್ ರೆಡಿಮೇಡ್ ಇರೋದ್ರಿಂದ ನಾ ಇದನ್ನ ಫಸ್ಟಿಗೆ ತಗೊಳ್ತಾ ಇದ್ದೆ. ಆಕ್ಚುಲಿ ಇದು ಲಾಸ್ಟಿಗೆ ಮಾಡ್ತಿದ್ದೆ ನಾವು. ಸೊ ಇಲ್ಲಿ ಏನಾಗ್ತಾ ಇದೆ, ಎ ಮತ್ತು ಬಿ ಇಬ್ರು ಪಾರ್ಟ್ನರ್ಸ್ ಬಂದಂತ ಪ್ರಾಫಿಟ್ ಅಂಡ್ ಲಾಸ್ 2:1 ಪ್ರಕಾರ ಹಂಚ್ಕೊಳ್ತಾ ಇದ್ದಾರೆ. ವರ್ಷದ ಮಧ್ಯದೊಳಗೆ ಎ ವಿತ್ಡ್ರಾ ₹6,000.
6,000 ಡ್ರಾ ಮಾಡ್ತಾನ ಎಟ್ ದಿ ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್. ಪ್ರತಿ ಕ್ವಾರ್ಟರಿನ ಪ್ರಾರಂಭದಲ್ಲಿ 6,000 ಡ್ರಾ ಮಾಡ್ತಾನ. ನೀವು ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. 12% ರೇಟ್ ಆಫ್ ಇಂಟ್ರೆಸ್ಟ್. ಅರೆ ಪ್ರಾಡಕ್ಟ್ ಯಾವ್ದು ಹೇಳೋಣ? ಪ್ರಾಡಕ್ಟ್ ಮೆಥಡ್ ಅಂತ ಹೇಳ. ಪ್ರಾಡಕ್ಟ್ ಮೆಥಡ್. ಸೊ ನಾವು ಈ ಕ್ವಶನ್ ಅನ್ನ ಎವರೇಜ್ ಪೀರಿಯಡ್ ಮೆಥಡ್ ಪ್ರಕಾರ ನಾವು ಈಗಾಗಲೇ ಮಾಡಿದೀವಿ. 1,800 ರೂಪಾಯಿ ಬಂದಿತ್ತು ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್. ಈಗ ಇದನ್ನ ಪ್ರಾಡಕ್ಟ್ ಮೆಥಡ್ ಫಾಲೋ ಮಾಡಿದ್ರೆ ಅಷ್ಟೇ ಅಮೌಂಟ್ ಬರಬೇಕು. ಯಾಕಂದ್ರೆ ಕ್ವಶನ್ ಒಳಗೆ ಪ್ರಾಡಕ್ಟ್ ಮೆಥಡ್ ಫಾಲೋ ಮಾಡ್ರಿ ಅಂತ ಹೇಳ. ಸೊ ಹಾಗಾದ್ರೆ ನಾವು ಮಾಡಿ ನೋಡೋಣ. ಫಾರ್ ದಿ ಇಯರ್ ಎಂಡೆಡ್ 31st March 2021. ಸೊ ಪ್ರಾಡಕ್ಟ್ ಮೆಥಡಿಗೆ ಮೊದ್ಲು ಏನ್ ಮಾಡ್ಬೇಕ್ರಪ್ಪ ಅಂತಂದ್ರೆ ಒಂದು ಟೇಬಲ್ ಹಾಕೋಬೇಕು. ಈ ಟೇಬಲಿಗೆ 3 ಅಥವಾ 4 ಮಾರ್ಕ್ಸ್ ಕೊಡ್ತಾರೆ ಟೇಬಲ್ ಸರಿಯಾಗಿ ಬರೆದಿರಿ ಅಂತ. ಫಸ್ಟಿಗೆ ಡೇಟ್ ಆಫ್ ಡ್ರಾವಿಂಗ್ಸ್, ಡೇಟ್ ಆಫ್ ಡ್ರಾವಿಂಗ್ಸ್. ಆಮೇಲೆ ಅಮೌಂಟ್ ಆಫ್ ಡ್ರಾವಿಂಗ್ಸ್, DG ಅಂತ ಬರೆದೀನಿ, ಅಮೌಂಟ್ ಆಫ್ ಡ್ರಾವಿಂಗ್ಸ್. ಆಮೇಲೆ ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ OBRS ಅಂತ ಬರ್ದೀನಿ. ಆಮೇಲೆ ಪ್ರಾಡಕ್ಟ್. ಸೊ ಎಷ್ಟು ಕಾಲಮ್ ಅದು? 1, 2, 3, 4 ಕಾಲಮ್ಗಳು ಅದು. ಡೇಟ್ ಆಫ್ ಡ್ರಾವಿಂಗ್ಸ್ ಬರಿಬೇಕು, ಅಮೌಂಟ್ ಆಫ್ ಡ್ರಾವಿಂಗ್ಸ್ ಬರಿಬೇಕು, ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಬರಿಬೇಕು, ಪ್ರಾಡಕ್ಟ್ ಬರಿಬೇಕು. ಈ 2 ಕಾಲಮ್ ಫಿಗರ್ಗಳು ನಿಮ್ಗೆ ಸಿಗ್ತಾವ, ಕ್ವಶನ್ ಒಳಗೆ ಸಿಗ್ತಾವ ಕೆಲವೊಮ್ಮೆ. ಇಲ್ಲಿ ನಾವು ಸ್ವಲ್ಪ ಕ್ಯಾಲ್ಕುಲೇಟ್ ಫೈಂಡ್ ಔಟ್ ಮಾಡಬೇಕು. ಡೇಟ್ ಆಫ್ ಡ್ರಾವಿಂಗ್ ಕೊಟ್ಟಿಲ್ಲ, ಆದ್ರೆ ನಿಮ್ಗೆ ಪ್ರಾಡಕ್ಟ್ ಮೆಥಡ್ ಮೇಲೆ ಸಾಮಾನ್ಯ ಕ್ವಶನ್ ಹೆಂಗೆ ಕೇಳ್ತಾರೆ ಅಂದ್ರೆ ಅವರೇ ಡೇಟ್ ಆಫ್ ಡ್ರಾಯಿಂಗ್ ಕೊಡ್ತಾರೆ, ಬೇರೆ ಬೇರೆ ಡೇಟು ಬೇರೆ ಬೇರೆ ಅಮೌಂಟ್ ಅನ್ನು ಕೊಟ್ಟಿರ್ತಾರೆ. ಸೊ ಇಲ್ಲಿ ನಾವು ಸೇಮ್ ಕ್ವಶನ್ ಯೂಸ್ ಮಾಡ್ತಾ ಇರೋದ್ರೆ ರೆಡಿಮೇಡ್ ಇಲ್ಲ, ನಾವು ಅದನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಫಸ್ಟಿಗೆ ಡೇಟ್ ಆಫ್ ಡ್ರಾಯಿಂಗ್ ಏನಂತ ಹೇಳ್ತಾ ಇದ್ದಾನ? 6,000 ರೂಪಾಯಿ ಇನ್ ದ ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್ ಅಂತ ಹೇಳ್ತಾನ. ಸೊ ನಾವು ಇಲ್ಲಿ ಕ್ವಾರ್ಟರ್ಸ್ ಡೇಟ್ ಗಳನ್ನ ಬರ್ಕೊಂಡಿವಿ. ಸೊ ನೀವು ಹಿಂಗೆ ಬರ್ಕೊಂಡ್ ಬಿಡ್ಬೇಕು, ಸೈಡಿಗೆ ಎಲ್ಲರ ಒಂದ್ ಕಡೆ ಬರ್ಕೊಂಡು ಬಿಡ್ಬೇಕು. ಯಾವಾಗಲೂ ಫಸ್ಟ್ ಕ್ವಾರ್ಟರ್ ಸ್ಟಾರ್ಟ್ ಆಗೋದು ಏಪ್ರಿಲ್ 1ನೇ ತಾರೀಕಿಗೆ, ಎಂಡ್ ಆಗೋದು ಜೂನ್ 30ಕ್ಕೆ. ಸೆಕೆಂಡ್ ಕ್ವಾರ್ಟರ್ ಸ್ಟಾರ್ಟ್ ಆಗೋದು ಜುಲೈ 1ಕ್ಕೆ, ಎಂಡ್ ಆಗೋದು ಸೆಪ್ಟೆಂಬರ್ 30ಕ್ಕೆ. ಥರ್ಡ್ ಕ್ವಾರ್ಟರ್ ಯಾವಾಗಲೂ ಸ್ಟಾರ್ಟ್ ಆಗೋದು ಅಕ್ಟೋಬರ್ 1ನೇ ತಾರೀಕಿಗೆ, ಎಂಡ್ ಆಗೋದು ಡಿಸೆಂಬರ್ 31ನೇ ತಾರೀಕಿಗೆ. ಅದೇ ತರ ಫೋರ್ತ್ ಕ್ವಾರ್ಟರ್ ಯಾವಾಗಲೂ ಸ್ಟಾರ್ಟ್ ಆಗೋದು ಜನವರಿ 1ನೇ ತಾರೀಕಿಗೆ, ಎಂಡ್ ಆಗೋದು ಮಾರ್ಚ್ 31ಕ್ಕೆ. ಇದನ್ನ ನಮ್ಗೆ ಗುರುತಿರ್ಬೇಕು. ಸೊ ಇಲ್ಲಿ ಇವ ಏನ್ ಮಾಡ್ತಾ ಇದ್ದಾನ? ಆನ್ ದಿ ಫಸ್ಟ್ ಆಫ್ ಎವ್ರಿ ಕ್ವಾರ್ಟರ್, ಆನ್ ದಿ ಬಿಗಿನಿಂಗ್ ಆಫ್ ಎವ್ರಿ ಕ್ವಾರ್ಟರ್. ಹಂಗಾರೆ ನಾವು ಡೇಟ್ ಆಫ್ ಡ್ರಾವಿಂಗ್ ಇದನ್ನ ಬರಿಬೇಕು. ಸೊ ಅದಕ್ಕಾಗಿ 1, 4, 20, 20. ಸೆಕೆಂಡ್ ಡ್ರಾವಿಂಗ್ 1, 7, 20, 20. ಮೂರನೇ ಡ್ರಾವಿಂಗ್ 1, 10, 20, 20. ಆಮೇಲೆ ನಾಲ್ಕನೇ ಡ್ರಾವಿಂಗ್ 1, 20, 21. ಡೇಟ್ ಆಫ್ ಡ್ರಾವಿಂಗ್ಸ್ ಅನ್ನ ಬರ್ಕೊಂಡ್ವಿ. ಇಲ್ಲಿ ಅಮೌಂಟ್ ಆಫ್ ಡ್ರಾವಿಂಗ್ ಬರ್ಕೋಬೇಕು. ಎಷ್ಟು ಡ್ರಾ ಮಾಡ್ತಾನ ಪ್ರತಿ ಕ್ವಾರ್ಟರ್ಗೆ? 6,000 ರೂಪಾಯಿ. ಸೇಮ್ ಅಮೌಂಟ್ 6,000 ರೂಪಾಯಿ, 6,000 ರೂಪಾಯಿ, 6,000 ರೂಪಾಯಿ, 6,000. ನೋಡ್ರಿ, 1, 4ಕ್ಕೆ 6,000 ರೂಪಾಯಿ ಡ್ರಾ ಮಾಡ್ದ, 1, 7ಕ್ಕೆ 6,000 ರೂಪಾಯಿ, 1, 10ಕ್ಕೆ 6,000 ರೂಪಾಯಿ. ಫಸ್ಟ್ ಜನವರಿ 20, 21ಕ್ಕೆ 6,000 ರೂಪಾಯಿ ಡ್ರಾ ಮಾಡಿದ. ಇನ್ನ ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಎಷ್ಟು ತಿಂಗಳ ಬಾಕಿ ಉಳಿತು? ಸೊ ಎಲ್ಲಿಂದ ಲೆಕ್ಕ ಹಿಡಬೇಕು? ಡೇಟ್ ಆಫ್ ಡ್ರಾವಿಂಗ್ಸ್ ಇಂದ ಇಯರ್ ಎಂಡ್ ಮುಟ್ಟ. ಸೊ ಇಲ್ಲಿಂದ ಇಲ್ಲಿ ಮುಟ್ಟ ಕೌಂಟ್ ಮಾಡ್ರಿ. ಏಪ್ರಿಲ್ ಟು ಮಾರ್ಚ್ ನೀವು ಕೌಂಟ್ ಮಾಡಿದ್ರೆ 12 ತಿಂಗಳ ಬರ್ತೈತಿ. ಆಮೇಲೆ ಫಸ್ಟ್ ಜುಲೈದಿಂದ ಕೌಂಟ್ ಮಾಡ್ರಿ. ಜುಲೈದಿಂದ ಮಾರ್ಚ್ 31 ಮುಟ. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಎಷ್ಟು ತಿಂಗಳಾತು? 9 ತಿಂಗಳಾತು. ಆಮೇಲೆ ಅಕ್ಟೋಬರ್ 1ನೇ ತಾರೀಕಿಂದ ಇಲ್ಲಿ ಮುಟ ಕೌಂಟ್ ಮಾಡ್ರಿ. ಅಕ್ಟೋಬರ್ ಸೇರಿಸ್ಕೋಬೇಕು. ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಎಷ್ಟು ತಿಂಗಳಾತು? 6 ತಿಂಗಳಾತು. ಇನ್ನು ಜನವರಿ 1ನೇ ತಾರೀಕಿಗೆ ಜನವರಿ ಕೌಂಟ್ ಮಾಡ್ರಿ, ಸೇರಿಸ್ರಿ. ಜನವರಿ, ಫೆಬ್ರವರಿ, ಮಾರ್ಚ್. ಎಷ್ಟು ತಿಂಗಳಾತು? 3 ತಿಂಗಳಾತು. ಸೊ 3 ತಿಂಗಳ ಆತ್ರೆ. ಇನ್ನ ಪ್ರಾಡಕ್ಟ್ ಈಸ್ಕೊಲ್ ಟು ಏನಾಯ್ತು ನೋಡ್ರಿ? ಪ್ರಾಡಕ್ಟ್ ಈಸ್ಕೊಲ್ ಟು ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಇಂಟು ಅಮೌಂಟ್ ಆಫ್ ಡ್ರಾವಿಂಗ್ಸ್. ಅಮೌಂಟ್ ಆಫ್ ಡ್ರಾವಿಂಗ್ಸ್ ಮತ್ತು ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಎರಡು ಮಲ್ಟಿಪ್ಲೈ ಮಾಡಬೇಕು, ಗೂಣಿಸ್ಬೇಕು. ಸೊ ಹಂಗಾರೆ ಎಷ್ಟಾಗ್ತಿ ನೋಡ್ರಿ? 12 6 72, 72,000. ಓಕೆ. ಆಮೇಲೆ 6,000 ಇಂಟು 9,
ಎಷ್ಟಾಯ್ತು? 54,000. ಆಮೇಲೆ 6 ಇಂಟು 6,000 36,000. ಆಮೇಲೆ 6,000 ಇಂಟು 3 ಎಷ್ಟಾಯ್ತು? 18,000. ಆತ್ರೆ ಇನ್ನ ಟೋಟಲ್ ಮಾಡ್ತೀವಿ, ಪ್ರಾಡಕ್ಟ್ ಟೋಟಲ್ ಮಾಡ್ಕೋಬೇಕು. ಸೊ ಮಾಡಿದ್ರೆ ಎಷ್ಟಾಯ್ತು ನೋಡ್ರಿ? 0 0 0. ಆಮೇಲೆ 2 + 4 6 6 + 6 12 12 + 8 20 ಕೈಲ 2 3 6 11 11 18 ಎಷ್ಟಾಯ್ತು? 1,80,000 ರೂಪಾಯಿ ಆಯ್ತು. ಇದಕ್ಕೆ ನಾವೇನು ಕರಿತೀವಿ? ಇದಕ್ಕೆ ನಾವು ಟೋಟಲ್ ಪ್ರಾಡಕ್ಟ್ ಅಂತ ಕರಿತೀವಿ. ಇಟ್ ಇಸ್ ಕಾಲ್ಡ್ ಆಸ್ ಟಿಪಿ, ಟೋಟಲ್ ಪ್ರಾಡಕ್ಟ್. ಟೋಟಲ್ ಪ್ರಾಡಕ್ಟ್ ಅಂತ ಕರಿತೀವಿ. 1,80,000 ರೂಪಾಯಿ ಕಾಣ್ತಾ ಇದೆ ಅಂತ ತಿಳ್ಕೊಂಡಿನಿ. ಸೊ 1,80,000 ರೂಪಾಯಿ ಬಂತು. ಇದು ಫಾರ್ಮುಲಾ, ಇದು ಟೇಬಲ್ ಆಯ್ತು. ಈ ಟೇಬಲಿಗೆ 3 4 ಅಥವಾ 3 ಮಾರ್ಕ್ಸ್ ಅನ್ನ ಕೊಡ್ತಾರೆ. ಸಾಮಾನ್ಯವಾಗಿ 3 ಕೊಡ್ತಾರೆ. ಇನ್ನು ಫಾರ್ಮುಲಾ ಬರ್ಕೋಬೇಕು. ಫಾರ್ಮುಲಾ 1 ಮಾರ್ಕ್ ಕೊಡ್ತಾರೆ. ಇಲ್ಲಿ ಫಾರ್ಮುಲಾ ಸ್ವಲ್ಪ ಚೇಂಜ್ ಆಗ್ತೈತೆ. ಇಲ್ಲಿ ಎವರೇಜ್ ಪೀರಿಯಡ್ ಅಲ್ಲ, ಆ ಫಾರ್ಮುಲಾ ಬರೋದಿಲ್ಲ. ಇಲ್ಲಿ ನೋಡ್ರಿ ಏನ್ ಬರ್ತೈತಿ? ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಈಸ್ ಈಕ್ವಲ್ ಟು, ಅಲ್ಲಿ ನಾವೇನ್ ತಗೊಂಡಿದ್ವಿ? ಟೋಟಲ್ ಡ್ರಾಯಿಂಗ್ಸ್ ತಗೊಂಡಿದ್ವಿ. ಇಲ್ಲಿ ಟೋಟಲ್ ಡ್ರಾಯಿಂಗ್ಸ್ ತಗೊಳಂಗಿಲ್ಲ, ಇಲ್ಲಿ ಟಿಪಿ ತಗೊಂತೀವಿ, ಟೋಟಲ್ ಪ್ರಾಡಕ್ಟ್. ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12. ಹಾಗಾದ್ರೆ ಟೋಟಲ್ ಪ್ರಾಡಕ್ಟ್ ಎಷ್ಟು ಬಂತು? ಇಲ್ಲಿ ಕಂಡು ಹಿಡಿದ್ವಿ 1,80,000 ರೂಪಾಯಿ. ಇಂಟು ರೇಟ್ ಎಷ್ಟು? 12/100 ಇಂಟು 1/12. ಸೊ 12 ಒಂದ್ಲೆ 12 ಒಂದ್ಲೆ 2 0 2 0. ಸೊ ಎಷ್ಟು ಬಂತು? 1,800 ರೂಪಾಯಿ. ಸೇಮ್ ಬಂತಿಲ್ಲ? ಸೊ ಎವರೇಜ್ ಪೀರಿಯಡ್ ಮೆಥಡ್ ಒಳಗೂ 1,800 ರೂಪಾಯಿ ಬಂದಿತ್ತು. ಇಲ್ಲಿಯೂ ಸಹ 1,800 ರೂಪಾಯಿ ಬಂತು. ನೀವು ಪ್ರಾಡಕ್ಟ್ ಮೆಥಡ್ ಫಾಲೋ ಮಾಡ್ರಿ, ಎವರೇಜ್ ಪೀರಿಯಡ್ ಮೆಥಡ್ ಫಾಲೋ ಮಾಡ್ರಿ, ಅಥವಾ ನೀವು ಸಿಂಪಲ್ ಮೆಥಡ್ ಅನ್ನ ಫಾಲೋ ಮಾಡ್ರಿ. ಯಾವ ಮೆಥಡ್ ಫಾಲೋ ಮಾಡಿದ್ರು ಸಹ ಆನ್ಸರ್ ಮಾತ್ರ ಸೇಮ್ ಬರಲೇಬೇಕು. ಇಲ್ಲಾಂದ್ರೆ ಎಲ್ಲೇ ನೀವು ತಪ್ಪು ಮಾಡಿರಿ ಅಂತೇಳಿ. ಸೊ ಹೀಗೆ ನಿಮ್ಗೆ 6 ಮಾರ್ಕ್ಸಿಗೆ ಪ್ರಾಡಕ್ಟ್ ಮೆಥಡಿನ ಮೇಲೆ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ ಕ್ಯಾಲ್ಕುಲೇಟ್ ಮಾಡೋದನ್ನ ಕೇಳಬಹುದು. ಓಕೆ. ಸೊ ಮತ್ತೊಂದು ಕ್ವಶನ್, ನಾನು ಇನ್ನು ನಿಮ್ಗೇನೋ ಕ್ಲಿಪ್ಪಿಂಗ್ಸ್ ಇದು ಕಟಿಂಗ್ ಕಳಿಸಿದ್ದೆಲ್ಲ, ಇನ್ನು ಆ ಕ್ವಶನ್ ಬಿಡಿಸಿಲ್ಲ. ಅವು ನಾಳೆ ಬಿಡಿಸ್ತೀನಿ. ಈಗ ಇಲ್ಲಿ ಒಂದು ಕ್ವಶನ್ ರೆಡಿ ಇರೋದ್ರಿಂದ ಅದನ್ನ ನಾನು ಬಿಡಿಸ್ತಾ ಇದ್ದೀನಿ. ಓಕೆ. ಸಪೋಸ್ ಇಲ್ಲಿ ಬಿ ಇದು ಎ ವಿಡ್ರಾ ಮಾಡಿದ್ದು. ಬಿ ಏನ್ ಮಾಡ್ತಾನ? ಎಟ್ ದಿ ಬಿಗಿನಿಂಗ್ ಬದಲಾಗಿ ಎಟ್ ದಿ ಎಂಡ್ ಆಫ್ ಈಚ್ ಕ್ವಾರ್ಟರ್ ಡ್ರಾ ಮಾಡ್ತಾನ ಅಂತ ತಿಳ್ಕೊಳ್ಳಿ. ನಾವು ಕ್ವಶನ್ ಸ್ವಲ್ಪ ಚೇಂಜ್ ಮಾಡಿದ್ವಿ. ಓಕೆ. ಇಲ್ಲಿಯೂ ಸಹ ಎ ಮತ್ತು ಬಿ ಇಬ್ರು ಪಾರ್ಟ್ನರ್ಸ್, sharing profit and losses in the ratio of 2:1. During the year, A withdrew rupees 6,000. At the end of each quarter. Okay. So ಇಲ್ಲಿ ಕ್ವಾರ್ಟರ್ ಎಂಡ್ಗೆ ಡ್ರಾ ಮಾಡ್ತಾನ. ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ at 12% per annum under product method. ಕ್ವಶನ್ ಬರ್ಕೋಬೇಕು ನೀವು. ಓಕೆ. ಸೊ ಫಾರ್ ದ ಇಯರ್ ಎಂಡೆಡ್ 31st March 2021. ಸೊ ಸೇಮ್ ಟೇಬಲ್ ಹಾಕೋಬೇಕು. ಡೇಟ್ ಆಫ್ ಡ್ರಾವಿಂಗ್ಸ್ ಮಾತ್ರ ಚೇಂಜ್ ಆಗ್ತೈತಿ. ಅಮೌಂಟ್ ಆಫ್ ಡ್ರಾವಿಂಗ್ಸ್ ಸಹ 6,000 ರೂಪಾಯಿ ಬೇಡ, ನಾವು ಇದನ್ನ 5,000 ರೂಪಾಯಿ ಮಾಡೋಣ. 5,000 ರೂಪಾಯಿ. ಸೊ ಇದು ಸಹ ಚೇಂಜ್ ಆಗ್ತೈತಿ. ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಸಹ ಚೇಂಜ್ ಆಗ್ತೈತಿ. ಟೋಟಲ್ ಪ್ರಾಡಕ್ಟ್ ಸಹ ಚೇಂಜ್ ಆಗ್ತೈತಿ. ಓಕೆ. ಸೊ ಎಟ್ ದಿ ಎಂಡ್ ಆಫ್ ಈಚ್ ಕ್ವಾರ್ಟರ್, ಎಂಡ್ ಡೇಟ್ ಯಾವುದು? ಇದು 36, 39, 31, 12, 31, 3. ಸೊ ಹಂಗಾರೆ ಅದನ್ನ ಬರ್ಕೋಬೇಕು. ಫಸ್ಟ್ ಡ್ರಾವಿಂಗ್ಸ್ ಯಾವ ಮಾಡ್ತಾನ? 36/20. ಸೆಕೆಂಡ್ ಯಾವ ಮಾಡ್ತಾನ ನೋಡ್ರಿ? 39/20. ಥರ್ಡ್ ಯಾವ ಮಾಡ್ತಾನ? 31/12. ಲಾಸ್ಟ್ ಡ್ರಾಯಿಂಗ್ ಯಾವ ಮಾಡ್ತಾನ? 31/3/21. ಅಮೌಂಟ್ ಎಷ್ಟು ಡ್ರಾ ಮಾಡ್ತಾ ಇದ್ದಾನ? ಪ್ರತಿ ಸಾರಿ 5,000 ರೂಪಾಯಿ ಡ್ರಾ ಮಾಡ್ತಾನೆ. ಸೊ 36ಕ್ಕೆ 5,000 ರೂಪಾಯಿ, 39ಕ್ಕೆ 5,000 ರೂಪಾಯಿ,
31/12 5,000 ರೂಪಾಯಿ, 31/3 5,000 ರೂಪಾಯಿ. ಈ ರೀತಿಯಾಗಿ ಆತ ಏನ್ ಮಾಡ್ತಾ ಇದ್ದಾನೆ, ಎಟ್ ದಿ ಎಂಡ್ ಆಫ್ ಈಚ್ ಕ್ವಾರ್ಟರ್ ಡ್ರಾ ಮಾಡ್ತಾ ಇದ್ದಾನೆ. ಈಗ ನಾವು ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಫೈಂಡ್ ಔಟ್ ಮಾಡಬೇಕು. ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಹೆಂಗ್ ಫೈಂಡ್ ಔಟ್ ಮಾಡೋದು? ಡೇಟ್ ಆಫ್ ಡ್ರಾಯಿಂಗ್ ನೋಡ್ಬೇಕು, ಇಯರ್ ಎಂಡ್ ನೋಡ್ಬೇಕು. ಸೊ ಇಲ್ಲಿಂದ ಇಲ್ಲಿವರೆಗೆ ಕೌಂಟ್ ಮಾಡ್ಬೇಕು. ಜೂನ್ 30ಕ್ಕೆ ಡ್ರಾ ಮಾಡ್ಯಾನ, ಜೂನ್ ತಿಂಗಳ ಬಿಟ್ಟು ಬಿಡ್ಬೇಕು. ಜುಲೈದಿಂದ ಲೆಕ್ಕ, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಎಷ್ಟು ತಿಂಗಳಾಯ್ತು? 9 ತಿಂಗಳಾಯ್ತು. ಆದ್ರೆ ಇಲ್ಲಿ 9 ತಿಂಗಳು. ಆಮೇಲೆ ಇಲ್ಲಿ ನೋಡ್ರಿ ಎಷ್ಟು ಬಂತು. ಸೆಪ್ಟೆಂಬರ್ ಬಿಟ್ಟು ಬಿಡ್ಬೇಕು, ಅಕ್ಟೋಬರ್ ಇಂದ ಲೆಕ್ಕ, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, 6 ತಿಂಗಳಾಯ್ತು. ಸೊ ಇಲ್ಲಿ ಡಿಸೆಂಬರ್ ಬಿಟ್ಟು ಬಿಡ್ಬೇಕು, ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳಾಯ್ತು. ಸೊ ಇಲ್ಲಿ ಮಾರ್ಚ್ ಬಿಟ್ಟು ಬಿಡ್ಬೇಕು. ಸೊ ಇಲ್ಲಿ ಹಂಗಾರೆ ಬಿಟ್ವಿ ಅಂದ್ರೆ ಇಲ್ಲಿಂದ ಇಲ್ಲಿ ಮಟ್ಟ 0. ಸೊ ಇದು 0 ಬಂತು. ಇನ್ನ 2 ಮಲ್ಟಿಪ್ಲೈ ಮಾಡ್ಬೇಕು, ಕೂಡಿಸ್ಬೇಕು. 5,000 ಇಂಟು 9 ಎಷ್ಟು ಬಂತ್ರಪ್ಪ? 45,000 ರೂಪಾಯಿ ಬಂತು. ಪ್ರಾಡಕ್ಟ್ ಅಂದ್ರೆ ಇದೆ. 5,000 ಇಂಟು 6 ಎಷ್ಟು ಬಂತು? 30,000 ರೂಪಾಯಿ ಬಂತು. 5,000 ಇಂಟು 3 ಎಷ್ಟು ಬಂತು? 15,000 ರೂಪಾಯಿ ಬಂತು. 5,000 ಇಂಟು 0 5,000 ಇಂಟು 0 ಅಂದ್ರೆ 0 ಬರುತ್ತೆ. ಓಕೆ, ಈಗ ಟೋಟಲ್ ಮಾಡೋಣ. ಎಷ್ಟಾಯ್ತು ನೋಡ್ರಪ್ಪ? 45, 75, 80, 90,000 ಬಂತು. ಟೋಟಲ್ ಪ್ರಾಡಕ್ಟ್ ಈಸ್ 90,000 rupees. ಹಂಗಾರೆ ಇದನ್ನ ನಾವು ಏನ್ ಮಾಡೋಣ, ಇಲ್ಲಿ ವ್ಯಾಲ್ಯೂಸ್ ಗಳನ್ನ ತುಂಬೋಣ. ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ ಇಸ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12 ಅಂತ ಹೇಳ್ತಾ ಇದ್ದಾನೆ. ಹಂಗಾರೆ ಟೋಟಲ್ ಪ್ರಾಡಕ್ಟ್ ಎಷ್ಟು ಬಂತು? ಇಲ್ಲಿ ಟೋಟಲ್ ಪ್ರಾಡಕ್ಟ್ 90,000 ರೂಪಾಯಿ ಬಂತು. 90,000 ರೂಪಾಯಿ ಇಡ್ರಿ. ಇಂಟು ರೇಟ್ ಎಷ್ಟು? 12/100 ಇಂಟು 1/12. ಸೊ 12 1 12 1 ಕ್ಲಾಸ್ 0 0 0 0 ಎಷ್ಟಾಯ್ತು? 900 ರೂಪಾಯಿ ಬಂತು. ಹಂಗಾರೆ ಇಂಟ್ರೆಸ್ಟ್ ಅಮೌಂಟ್ 900 ರೂಪಾಯಿ ಬಂತು. ಸೊ ಈ ರೀತಿಯಾಗಿ ನೀವು ಪ್ರಾಡಕ್ಟ್ ಮೆಥಡ್ ಮೇಲೆ ಕ್ವಶನ್ ಕೇಳ್ಬೋದು. ಕನ್ಫ್ಯೂಷನ್ ಆಗಿರ್ತೈತಿ, ಯಾಕಂದ್ರೆ ನಾ ಹೇಳಿದ್ದೆ ಸೇಮ್ ಅಮೌಂಟು, ಸೇಮ್ ಡೇಟು, ಸೇಮ್ ಮಧ್ಯಂತರ ಇದ್ರೆ ನಾವು ಅವರೇಜ್ ಪೀರಿಯಡ್ ಮೆಥಡ್ ಫಾಲೋ ಮಾಡಬೇಕು ಅಂತ ನಾವು ತಿಳ್ಕೊಂಡಿರ್ತೀವಿ. ಆದ್ರೆ ಇಲ್ಲಿ ಲಾಸ್ಟಿಗೆ ಪ್ರಾಡಕ್ಟ್ ಮೆಥಡ್ ಅಂತ ಕೇಳ್ಬಿಡ್ತಾನ. ಈಗ ನೀವೇನ್ ಮಾಡ್ರಪ್ಪ ಅಂತಂದ್ರೆ, ನಿಮ್ಗೆ ನಾ ಏನು ಕ್ವಶನ್ ಕಳ್ಸೇನಲ್ಲ, ಆ ಕ್ವಶನ್ಗೆ ಬರ್ರಿ. ಅದ್ರೊಳಗೆ ಯಾವುದು? ಕ್ವಶನ್ ನಂಬರ್ 1. ಕ್ವಶನ್ ನಂಬರ್ 1, ಯಶಸ್ವಿ ಮತ್ತು ತಪಸ್ವಿ. ಯಶಸ್ವಿ ಮತ್ತು ತಪಸ್ವಿ. ಓಕೆ, Yashasvi and Tapasvi are the partners. Yashasvi and Tapasvi are partners in a firm. ಕ್ವಶನ್ ನಿಮ್ಗಡೆ ಐತಿ, ಯಾರು ಬರ್ಕೊಂಡಿಲ್ಲ ಮತ್ತೊಮ್ಮೆ ವಾಟ್ಸಪ್ಗೆ ಹೋಗಿ ನೀವು ಅಲ್ಲಿ ಕ್ವಶನ್ ಅನ್ನ ಬರ್ಕೋಬಹುದು. ಓಕೆ, ಯಶಸ್ವಿ ಅಂಡ್ ತಪಸ್ವಿ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್. ಯಾರ ಕಡೆ ವಾಟ್ಸಪ್ ಗ್ರೂಪಿಗೆ, ಯಾರಿಗೂ ವಾಟ್ಸಪ್ ಗ್ರೂಪಿಗೆ ಸೇರಿಲ್ಲ ಅವರಿಗೆ ಬರ್ಕೊಳ್ಳಿಕ್ಕೆ ಈಸಿ ಆಗಲಿ ಅಂತ ಹೇಳಿ ಇನ್ನೊಮ್ಮೆ ಕ್ವಶನ್ ಅನ್ನ ನಾನು ಸಾವಕಾಶಾಗಿ ಓದ್ತಾ ಇದ್ದೇನೆ. ಯಶಸ್ವಿ ಅಂಡ್ ತಪಸ್ವಿ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್. ಡ್ಯೂರಿಂಗ್ ದ ಇಯರ್ ಎಂಡೆಡ್ ಆನ್ 31st March 2016. 31st March 2016 ಯಾವ್ದು ಡೇಟ್ ಕೊಡ್ಬೋದು? ಇಯರ್ ಎಂಡ್ ಆಗ್ತಾ ಇರೋದು 31st March 2016. ಹಂಗಾರೆ ಇಯರ್ ಪ್ರಾರಂಭ ಆಗೋದು 1, ಇಲ್ಲಿ ಬರೀತೀನಿ ನೋಡ್ರಿ, 1/4/2015 ಅಂತ ತಿಳ್ಕೊಬೇಕು. ಕೊಟ್ಟಿರೋದಿಲ್ಲ, ನಾವು ತಿಳ್ಕೊಬೇಕು. ಸೊ ಇಯರ್ ಎಂಡ್ 31st March 2016 ಅಂದ ತಕ್ಷಣ ಇಯರ್ ಪ್ರಾರಂಭ ಆಗೋದು 1st April 2015 ಅಂತ ತಿಳ್ಕೊಬೇಕು. ಓಕೆ, ಯಶಸ್ವಿ ಒಬ್ಬ ಪಾರ್ಟ್ನರ್ ಮೇಕ್ಸ್ ದ ಡ್ರಾವಿಂಗ್ ಆಸ್ ಅಂಡರ್. ಅವ ಡ್ರಾವಿಂಗ್ಸ್ ಮಾಡಿದಾನ. ಸೊ ಯಾವ ಡೇಟಿಗೆ ಎಷ್ಟು ಡ್ರಾ ಮಾಡಿದಾನ ಅಂತ ಹೇಳಿ ಕ್ವಶನ್ ಒಳಗೆ ಕೊಟ್ಟಾರ. ಸೊ ಕೆಳಗಡೆ ನೀವು 2 ಕಾಲಮ್ ಮಾಡ್ಕೋಬೇಕು. ಒಂದ್ ಕಡೆ ಡೇಟ್ ಆಫ್ ಡ್ರಾವಿಂಗ್ಸ್, ಮತ್ತೊಂದ್ ಕಡೆ ಅಮೌಂಟ್.
ಸೊ ಡೇಟ್ ಆಫ್ ಡ್ರಾವಿಂಗ್ ನೋಡ್ರಿ ಎಷ್ಟೈತಿ. ಡೇಟ್ ಆಫ್ ಡ್ರಾವಿಂಗ್ ಫಸ್ಟ್ ಡ್ರಾ ಮಾಡಿದ್ದವ 1/8/15 5,000 ಡ್ರಾ ಮಾಡಿದನ. ಆಮೇಲೆ 31/12/15 10,000 ಡ್ರಾ ಮಾಡಿದನ. ಆಮೇಲೆ 31/3/16 15,000 ಡ್ರಾ ಮಾಡಿದನ. ನಾ ಹೇಳಿದ್ದೆಲ್ಲ different dates, different amount, and interval between the two drawing is also different. ನೋಡ್ರಿ ಆಗಸ್ಟ್ 1ನೇ ತಾರೀಕಿಗೆ ಡ್ರಾ ಮಾಡ್ದ, ಆಮೇಲೆ ಮತ್ತೆ ಎಷ್ಟು ತಿಂಗಳ ಯೂಸ್ ಮಾಡ್ದ, ವೇಟ್ ಮಾಡ್ದ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 5 ತಿಂಗಳ ಆದ ನಂತರ ಮತ್ತು 10,000 ಡ್ರಾ ಮಾಡ್ದ. ಆಮೇಲೆ ಏನ್ ಮಾಡ್ದ, 3 ತಿಂಗಳಾದ ನಂತರ 15,000 ಡ್ರಾ ಮಾಡ್ದ. ಸೊ ಹೀಗೆ ಡೇಟ್ ಬೇರೆ ಬೇರೆ, ಅಮೌಂಟ್ ಬೇರೆ ಬೇರೆ, ಇಂಟರ್ವಲ್ ಬೇರೆ ಬೇರೆ. ಈಗ ನಾವು ಇಲ್ಲಿ ಪ್ರಾಡಕ್ಟ್ ಮೆಥಡ್ ಫಾಲೋ ಮಾಡ್ಬೇಕು. ಆದ್ರೆ ಕ್ವಶನ್ ಒಳಗೆ ಏನ್ ಮಾಡ್ಯಾನ, ಯಾವ ಮೆಥಡ್ ಫಾಲೋ ಮಾಡ್ಬೇಕಂತೇಳಿ ಇನ್ಸ್ಟ್ರಕ್ಷನ್ ಕೊಟ್ಟಾನ. ಏನ್ ಹೇಳ್ತಾನ ನೋಡ್ರಿ, ಪಾರ್ಟ್ನರ್ಶಿಪ್ ಡೀಡ್ ಪ್ರೊವೈಡೆಡ್ ದಟ್ ಪಾರ್ಟ್ನರ್ಸ್ ಆರ್ ಟು ಬಿ ಚಾರ್ಜ್ಡ್ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಎಟ್ 12%. ಪಾರ್ಟ್ನರ್ಶಿಪ್ ಡೀಡ್ ಪ್ರಕಾರ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ 12% ಐತಿ. ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಆಫ್ ಯಶಸ್ವಿ ಅಂಡರ್ ಪ್ರಾಡಕ್ಟ್ ಮೆಥಡ್ ಅಂತ ಹೇಳ್ತಾನೆ. ಸೊ ಹಂಗಾರ ಪ್ರಾಡಕ್ಟ್ ಮೆಥಡ್ ಫಾಲೋ ಮಾಡ್ರಿ ಅಂತ ಹೇಳ್ತಾನೆ. ಸೊ ಅದಕ್ಕಾಗಿ ನಾವು ಪ್ರಾಡಕ್ಟ್ ಮೆಥಡ್ ಒಳಗೆ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಫಸ್ಟ್ ಗೆ ನಾವು ಏನ್ ಮಾಡ್ಕೋಬೇಕು, ಟೇಬಲ್ ಹಾಕೋಬೇಕು. ಸೊ ಇಲ್ಲಿ ಡೇಟ್ ಆಫ್ ಡ್ರಾವಿಂಗ್ಸ್, ಇಲ್ಲಿ ಅಮೌಂಟ್ ಆಫ್ ಡ್ರಾವಿಂಗ್ಸ್, ಇಲ್ಲಿ ಮಂತ್ಸ್ ಔಟ್ಸ್ಟ್ಯಾಂಡಿಂಗ್, ಆಮೇಲೆ ಇಲ್ಲಿ ಪ್ರಾಡಕ್ಟ್. ಫಸ್ಟ್ ಡೇಟ್ ಆಫ್ ಡ್ರಾಯಿಂಗ್ ನೋಡ್ರಿ ಎಷ್ಟು ಕೊಟ್ಟಾನ. ಫಸ್ಟ್ ಡೇಟ್ ಆಫ್ ಡ್ರಾಯಿಂಗ್ ಆತ 1/8/15 ಅನ್ಕೊಂಡ್ ಕೊಟ್ಟ. ಎಷ್ಟು ಡ್ರಾ ಮಾಡಿದ್ದು, 5,000 ಡ್ರಾ ಮಾಡಿದಾನ. ಆಮೇಲೆ 31/12/15 ಎಷ್ಟು ಡ್ರಾ ಮಾಡಿನ, 10,000 ಡ್ರಾ ಮಾಡಿದಾನ. ಆಮೇಲೆ 31/3/16 15,000 ಡ್ರಾ ಮಾಡಿದಾನ. ಸೊ ಇದಂತೂ ಕ್ವಶನ್ ಒಳಗೆ ಕೊಟ್ಟಾರ, ನಾವು ಬರ್ಕೊಂಡ್ವಿ. ಇನ್ನ ಮಂತ್ಸ್ ಔಟ್ಸ್ಟ್ಯಾಂಡಿಂಗ್, ಕಂಡು ಹಿಡಿದು ಹೆಂಗ, ಡೇಟ್ ಆಫ್ ಡ್ರಾವಿಂಗ್ ಇಂದ ಇಯರ್ ಎಂಡ್ ಯಾವಾಗೈತಿ, 31 ಮಾರ್ಚ್ 2016. ಹಂಗಾರೆ ಇಲ್ಲಿಂದ ಅಲ್ಮಟ ಎಷ್ಟು ತಿಂಗಳ ಬಾಕಿ ಉಳಿತು ನೋಡ್ರಿ. ಆಗಸ್ಟ್ ಹಿಡಿಬೇಕು, ಯಾಕಂದ್ರೆ ಆಗಸ್ಟ್ 1ನೇ ತಾರೀಕಿಗೆ ಡ್ರಾ ಮಾಡಿದಾನ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಎಷ್ಟು ತಿಂಗಳಾತು, 8 ತಿಂಗಳಾತು. ಸರ್ ಆಗಸ್ಟ್ ಹಿಡಿಬೇಕು, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಸೊ 8 ತಿಂಗಳಾತು. ಸೊ ಇಲ್ಲಿ 31 ಡಿಸೆಂಬರ್ಗೆ ಡ್ರಾ ಮಾಡಿದಾನ, ಡಿಸೆಂಬರ್ ಬಿಟ್ಟು ಬಿಡ್ಬೇಕು. ಹಂಗಾರೆ ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳಾತು. ಸೊ ಇಲ್ಲಿ 3 ತಿಂಗಳ. ಆಮೇಲೆ ಇಲ್ಲಿ ಇವತ್ತೇ ಡ್ರಾ ಮಾಡ್ಯಾನ, ಇವತ್ತು 31/3/16 ಅಂತ ತಿಳ್ಕೊಂಡಿ ನಾವು, ಹೌದಲ್ಲ. ಸೊ ಇವತ್ತೇ ಡ್ರಾ ಮಾಡ್ಯಾನ, ಹಾಗಾದ್ರೆ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಇಸ್ 0. ಈಗ ಇದು ಎಷ್ಟಾತ್ರಪ್ಪ, ಪ್ರಾಡಕ್ಟ್ ಎಷ್ಟಾತು, 5,000 ಇಂಟು 8 ಎಷ್ಟಾತ್ರಪ್ಪ, 8 5 40 3 0. ಆಮೇಲೆ ಇದು ಎಷ್ಟಾತು, 30,000. ಆಮೇಲೆ ಇದು ಎಷ್ಟಾತು, 15,000 ಇಂಟು 0 0. ಸೊ ಟೋಟಲ್ ಪ್ರಾಡಕ್ಟ್ ಎಷ್ಟಾತ್ ನೋಡ್ರಿ, TP is equal to 70,000. TP is equal to 70,000 rupees ಆತು. ಇನ್ನ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ is equal to TP into rate into 1/12. ಸೊ TP ಎಷ್ಟು ಬಂತು, 70,000 rupees ಬಂತು. ಸೊ 70,000 ಇಂಟು ರೇಟ್ ಎಷ್ಟೈತಿ, ಎಷ್ಟು ಪರ್ಸೆಂಟ್ ಅಂತ ಹೇಳೋಣ, ರೇಟು 12% ಅಂತ ಹೇಳೋಣ. 12% ಪರ್ annum ಅಂತ ಹೇಳೋಣ. ಸೊ 12/100 ಆಯ್ತು, ಇಂಟು ಯೂನಿಟ್ 1/12. ಸೊ ಕ್ಯಾನ್ಸಲ್, 2 0 ಕ್ಯಾನ್ಸಲ್, ಹಂಗಾರೆ ಎಷ್ಟು ಬಂತು, 700 rupees ಬಂತು. ಇದಕ್ಕೆ 3 ಮಾರ್ಕ್ಸ್, ಆನ್ಸರ್ಗೆ 1 ಮಾರ್ಕ್, 4, ಕ್ಯಾಲ್ಕುಲೇಷನ್ಗೆ 2 ಮಾರ್ಕ್ಸ್ ಟೋಟಲ್ ನೋಡ್ರಿ. ಸೊ ಇದಕ್ಕೆ 3 ಮಾರ್ಕ್ಸ್ ಕೊಡ್ತಾನ, ಫಾರ್ಮುಲಾಗ 1 ಮಾರ್ಕ್ ಕೊಡ್ತಾನ, ಇದಕ್ಕೆ 1 ಮಾರ್ಕ್ ಕೊಡ್ತಾನ, 3 4 5 ಆಯ್ತು. ಸೊ ಇದಕ್ಕೆ 1 ಕೊಡ್ತಾನ, ಅಥವಾ 2 ಸೇರಿಸಿ 2 ಕೊಡ್ತಾನ. ಸೊ ಈ ರೀತಿಯಾಗಿ 6 ಮಾರ್ಕ್ಸ್ ಅನ್ನ ಅಲಾಟ್ ಮಾಡ್ತಾರ. ಸೊ ನಿಮ್ಮ ಏನಾದರೂ ಡೌಟ್ಸ್ ಇದ್ರೆ, ಇನ್ನು 2 ಮತ್ತು 3ನೇ ಕ್ವಶನ್ ನೆಕ್ಸ್ಟ್ ಕ್ಲಾಸ್ ಒಳಗೆ ಬಿಡಿಸೋಣಂತ. ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನೀವು ಕೇಳಬಹುದು.